ಬ್ಯೂಟಿಫುಲ್ ಎಲ್ಲ ಪ್ರವಾಸಿಗರು ಹೋಗಕ್ಕೆ ಇಷ್ಟಪಡುವಂತಹ ಸ್ಥಳದಿಂದಲೇ ಜಾಹ್ನವಿ ಅವರು ಬೆಂಗಳೂರಿಗೆ ಬಂದಿದ್ದು. ನಾನು, ಅಮ್ಮ, ಅಪ್ಪ, ಅಣ್ಣ, 4 ಜನ, ಒಂದು ಚಿಕ್ಕ ಕುಟುಂಬ. ನಾನು 10th ಅಲ್ಲಿ ಸ್ಕೂಲ್ ಪೀಪಲ್ ಲೀಡರ್ ಆಗಿದ್ದೆ, ಬಹುಮತದಿಂದ ಗೆದ್ದಿದ್ದೆ. ಒಂದು ಸಣ್ಣ ಭಯ ಇದ್ದೇ ಇರ್ತಿತ್ತು. ಒಂದ್ಸಲ ಎಲ್ಲೋ ಬಿ ಗ್ರೇಡ್ ಬಂದ್ಬಿಟ್ಟಿದ್ದೆ, ಅವಾಗ ನಮ್ಮಮ್ಮನ ಫೇಸ್ ಮಾಡೋಕ್ಕೆ ನನಗೆ ಆಗ್ತಾ ಇರಲಿಲ್ಲ. 90s ಕಿಡ್ಸ್ ನಾವು ತುಂಬ ಅದೃಷ್ಟವಂತರು, ಅದನ್ನೆಲ್ಲ ನಮ್ಗೆ ನೋಡೋಕೆ ಸಿಕ್ಕಿದೆ. ನಾನಿನ್ನ ಬಿಡಲಾರೆ, ದೇವದ್ ಪಿಕ್ಚರು, ಅದು ಒಂದಷ್ಟು ಸಿನಿಮಾಗಳದ್ದು ಸಿಡಿಗಳು ತಂದ್ಬಿಡೋದು, ಅದು ಬಾಡಿಗೆ ಆಗ್ತಾ ಇತ್ತು ಅಂತ ಹೇಳಿ ಒಂದೇ ದಿನಕ್ಕೆ ರಾತ್ರಿ ಇಡೀ ಕೂತು ಎಲ್ಲ ಸಿನಿಮಾಗಳನ್ನ ಒಟ್ಟಿಗೆ ನೋಡೋದು. ಇವತ್ತಿಗೆ ಬಹುಶಃ ನಮ್ಮ ಅಪ್ಪ ನನ್ನನ್ನು ಹೀಗೆ ನೋಡಿದಿದ್ರೆ ನಮ್ಮ ಅಮ್ಮನಿಗಿಂತ ಅವ್ರು ಜಾಸ್ತಿ ಖುಷಿ ಪಡ್ತಾ ಇದ್ರು 2013ರಲ್ಲಿ. ಸೊ ಹಾಗಾಗಿ ಅದೊಂದು ಬೇಸರ ಅಂತೂ ಇದ್ದೇ ಇದೆ. ಎವ್ರಿಡೇ ನೆನೆಸ್ಕೊತಾ ಇರ್ತೀನಿ, ಅವ್ರು ನೋಡ್ತಾ ಇರ್ತಾರೆ ಅನ್ನೋ ಒಂದು ನಂಬಿಕೆನಲ್ಲಿ ನಾನಿದ್ದೀನಿ. ಒಂದಷ್ಟು ಜನ ನಾವು ಹೆಣ್ಮಕ್ಳೆಲ್ಲ ರವಿಚಂದ್ರನ್ ಅವ್ರ ಫ್ಯಾನ್, ಗಂಡು ಮಕ್ಳೆಲ್ಲ ಚಿರಂಜೀವಿ ಅವ್ರ ಫ್ಯಾನು, ಜಗಳ ಆಡ್ಕೊಳ್ತಾ ಇದ್ವಿ ಎಲ್ಲ ಬರ್ತಾ. ಒಳ್ಳೆ ಸಿನಿಮಾ ಕೊಡಬೇಕು ಆ ಮನಸ್ಸು ಅವ್ರಿಗೆ ಇವಾಗಲೂ ಇದೆ. ಮೊಬೈಲ್ ಇಟ್ಕೊಂಡು ನಾವು ಜರ್ನಲಿಸಮ್ ಮಾಡ್ತಾ ಇದೀವಿ ಅಂತ ಭಾವಿಸಿ ಮಾಡ್ತಾ ಇದ್ರು, ಮಾಡಿ ತಪ್ಪಿದ್ದಾಗ ಮಾಡಿ, ಅಥವಾ ಸಣ್ಣದನ್ನೇ ಇಟ್ಕೊಂಡು ಅವ್ರ ಜನ್ಮ ಜಾಲಾಡೋ ಕೆಲಸ ಮಾಡಬಾರ್ದು. ಹೊಗಳಿಗಿಂತ ಜಾಸ್ತಿ ನಾವು ಟೀಕೆಗಳಿಗೆ ಜಾಸ್ತಿ ಮುಖ ಮಾಡಿರ್ತೀವಿ, ಯಾಕಂದ್ರೆ ಪಬ್ಲಿಕ್ ಲೈಫ್ ಇರೋ ಕಾರಣ. ಯಾವ ಲೀಡರ್ಸ್ನೂ ಬಿಡಲ್ಲ, ಯಾವ ನಟ ನಟಿಯರ್ನೂ ಬಿಡಲ್ಲ. ಒಂದೇನೋ ಒಂದು ಸಣ್ಣದಾಗ್ತಂದ್ರೆ ಅದನ್ನೇ ಎಳ್ದಾಡ್ತಾ ಇರ್ತಾರೆ. ಸಮರ್ಥವಾದವ್ರನ್ನ, ಸರಿಯಾದವ್ರನ್ನ, ಪ್ರಾಮಾಣಿಕತೆಯಿಂದ ಇರೋರ್ನ ನಿಮ್ಮ ಕಮೆಂಟು ಎಳ್ಳಷ್ಟು ಅವ್ರನ್ನ ಅಲ್ಲಾಡ್ಸೋದಕ್ಕಾಗಲ್ಲ. ನೀವು ಸೀರೆ ಉಟ್ರು ಹಾಕೋತಾರೆ, ಚೂಡಿದಾರ್ ಹಾಕೊಂಡ್ರು ಹಾಕೋತಾರೆ, ಮಿನಿ ಸ್ಕರ್ಟ್ ಹಾಕಿದ್ರು ಹಾಕ್ತಾರೆ, ಅದು ಎಲ್ಲ ಥರದ್ದು ಇದ್ದೇ ಇದೆ. ಜೀವನದಲ್ಲಿ ಯಾರೇ ಬಂದು ಹೋಗ್ಲಿ, ಅವರು ಒಂದು ಪಾಠ ಕಲ್ಸಕ್ಕೆ ಬಂದಿರ್ತಾರೆ, ಇಲ್ಲ ನನ್ನ ಗಟ್ಟಿ ಮಾಡಕ್ಕೆ ಬಂದಿರ್ತಾರೆ, ಇಲ್ಲ ನನಗೆ ಬಲ ತುಂಬಕ್ಕೆ ಬಂದಿರ್ತಾರೆ. ಹಾಗಾಗಿ ನಾನು ಯಾರನ್ನೂ ಇವತ್ತಿಗೆ ನಾನು ದೂರೋದಿಲ್ಲ. ನಮಸ್ಕಾರ, ಸುಕನ್ಯಾ ಸ್ಟುಡಿಯೋಸ್ಗೆ ಸ್ವಾಗತ. ನಾನು ಸುಕನ್ಯಾ. ಇವತ್ತು ನನ್ನ ಜೊತೆಗೆ ಜಾಹ್ನವಿ ಅವ್ರು ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಜಾಹ್ನವಿ, ಸುಕನ್ಯಾ ಸ್ಟುಡಿಯೋಸ್ಗೆ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್. ನಮಗೆಲ್ಲ ಸ್ವಲ್ಪ ಬೋರ್ ಆಯಿತು ಅಂದಾಗ ಟ್ರಾವೆಲ್ ಹೋಗ್ಬೇಕಂತ ಪ್ಲ್ಯಾನ್ ಮಾಡಿದೆ. ಕರ್ನಾಟಕದಲ್ಲಿ ಯಾವ ಜಾಗಕ್ಕೆ ಹೋಗ್ಬೋದು ಅಂತಂದರೆ, ಒಂದು ಮಡಿಕೇರಿ ಹೆಸರು ಬರುತ್ತೆ, ಇನ್ನೊಂದು ಸಕಲೇಶ್ಪುರ ಹೆಸರು ಬರುತ್ತೆ. ಸೊ ಅಂಥ ಬ್ಯೂಟಿಫುಲ್ ಎಲ್ಲ ಪ್ರವಾಸಿಗರು ಹೋಗೋಕ್ಕೆ ಇಷ್ಟಪಡುವಂತಹ ಸ್ಥಳದಿಂದಲೇ ಜಾಹ್ನವಿ ಅವರು ಬೆಂಗಳೂರಿಗೆ ಬಂದಿದ್ದು. ಸೊ ಜಾಹ್ನವಿ, ನಿಮ್ಮ ಊರು ಸಕಲೇಶ್ಪುರ. ಆ ಹೆಸರು ಕೇಳ್ತಾ ಇದ್ರೆ ತಂಪದ ಗಾಳಿ ಬೀಸ್ತಾ ಇದೆ ನನಗೆ. ಸೊ ರೀಲ್ಸಲ್ಲೆಲ್ಲ ಬೆಟ್ಟ ಗುಡ್ಡ ಎಲ್ಲ ಕಾಣಿಸುತ್ತಲ್ಲ, ಸೊ ಅದೆಲ್ಲ ನಂಗೆ ಕಣ್ಮುಂದೆ ಕಾಣಿಸ್ತಾ ಇದೆ. ಸೊ ಒಂದು ಪುಟಾಣಿ ಜಾಹ್ನವಿ ನಾನು ಇಮ್ಯಾಜಿನ್ ಮಾಡೋದಾದ್ರೆ, ಒಂದು ಸ್ಕರ್ಟು ಬ್ಲೌಸ್ ಹಾಕ್ಕೊಂಡು, 2 ಜಡೆ ಹಾಕ್ಕೊಂಡು, ಆ ಪಶ್ಚಿಮ ಘಟ್ಟಗಳ ಶ್ರೇಣಿಯಲ್ಲಿ ಓಡಾಡ್ಕೊಂಡು, ಆಟ ಆಡ್ಕೊಂಡು, ಡಿಂಪಲ್ ಕೆನ್ನೆ ಇಟ್ಕೊಂಡು ಓಡಾಡ್ತೀನಿ ಜಾಹ್ನವಿ ಕಣ್ಮುಂದೆ ಬರುತ್ತೆ. ನೀವು ಅದನ್ನ ಎಷ್ಟು ಚೆನ್ನಾಗಿ ಡಿಸ್ಕ್ರೈಬ್ ಮಾಡಿದ್ರಿ ಅಂದ್ರೆ ನಾನು ಒಂದ್ಸಲ ಹೋಗಿ ಬಂದ್ಬಿಟ್ಟೆ ಅಲ್ಲಿಗೆ, ಅದೇ ಕಣ್ಮುಂದೆ ಬಂದ್ಬಿಡ್ತು. ಅಂದ್ರೆ ಆ ಪುಟಾಣಿ ಜಾಹ್ನವಿ ಆ ಊರಲ್ಲಿ ಬೆಳೆದು ಆಮೇಲೆ ಎಜುಕೇಶನ್ ಮುಗಿಸಿ ಬೆಂಗಳೂರು ಬರೋ ತನಕದ ಒಂದು ಜರ್ನಿನ ರಿಕಾಲ್ ಮಾಡೋದಾದ್ರೆ. ಆ್ಯಕ್ಚುಲಿ ನಾನು ಹುಟ್ಟಿ ಬೆಳೆದಿದ್ದು ಸಕಲೇಶ್ಪುರ, ಬಟ್ ನಮ್ಮೂರು ಬಂದು ಕೆರಗೋಡು, ನಮ್ಮ ಅಪ್ಪನೂರು. ನಮ್ಮೂರು ಕೆರಗೋಡು, ಬಟ್ ನಾನು ಹುಟ್ಟಿ ಬೆಳೆದಿದ್ದು ಸಕಲೇಶ್ಪುರ. ಅಣ್ಣ ಕೂಡ ಅಲ್ಲೇ ಸೆಟ್ಲ್ ಆಗಿರೋದ್ರಿಂದ ನಮ್ಮೂರು ಸಕಲೇಶ್ಪುರ ಅನ್ನೋ ಥರ ಬಂದಿದೆ. ಹೌದು, ನಿಜವಾಗ್ಲೂ ನೀವು ಹೇಳಿದಾಗೆ ಅದೊಂಥರ ಸ್ವರ್ಗನೇ, ಪ್ರವಾಸಿಗರ ಸ್ವರ್ಗ ಇರ್ಬೋದು, ನಮ್ಮ ಸ್ವರ್ಗ ಇರ್ಬೋದು ಸಕಲೇಶ್ಪುರ. ಹುಟ್ಟಿ ಬೆಳೆದಿದ್ದು ಆ ಬಾಲ್ಯ ಅದೆಲ್ಲವೂ ಕೂಡ ಇವತ್ತಿಗೂ ನಾನು ಅಣ್ಣ ಅಲ್ಲೇ ಇರೋದ್ರಿಂದ ಆಗಾಗ ಹೋಗ್ತಾ ಇರ್ತೀನಿ. ನಾವು ತುಂಬ ಮನೆಗಳನ್ನ ಚೇಂಜ್ ಮಾಡಿದ್ದೀವಿ ಅಲ್ಲಿ, ಬಾಡಿಗೆ ಮನೆ, ಕ್ವಾರ್ಟರ್ಸು ಎಲ್ಲ. ಸೊ ಅಲ್ಲೆಲ್ಲ ಹೋದಾಗಲೆಲ್ಲ ಹಳೆ ನೆನಪುಗಳು ಬರ್ತಾ ಇರುತ್ತೆ. ಮನೆ ಮುಂದೆ ಬೇಲಿ ಇರ್ತಾ ಇತ್ತು ಕ್ವಾರ್ಟರ್ಸಲ್ಲಿ, ಅಲ್ಲೆಲ್ಲ ಬಟ್ಟೆ ಒಣಗಿ ಹಾಕ್ತಾ ಇದ್ವಿ. ನಾನು, ಅಮ್ಮ, ಅಪ್ಪ, ಅಣ್ಣ, 4 ಜನ, ಒಂದು ಚಿಕ್ಕ ಕುಟುಂಬ. ಚೆನ್ನಾಗಿ ಓದ್ತಾ ಇದ್ದೆ. ಬಹುಶಃ ಏನು ಆ ನಾಯಕತ್ವದ ಗುಣ ನನಗೆ ಬಾಲ್ಯದಲ್ಲೇ ಇತ್ತೋ ಏನೋ. ನಾನು 10th ಅಲ್ಲಿ ಸ್ಕೂಲ್ ಪೀಪಲ್ ಲೀಡರ್ ಆಗಿದ್ದೆ, ಬಹುಮತದಿಂದ ಗೆದ್ದಿದ್ದೆ. ನನಗೆ ಸಿಸ್ಟರ್ ಪೌಲಿನ್ ಅಂದರೆ ತುಂಬ ಇಷ್ಟ. ಈಗಲೂ ಕೂಡ ಕಾಂಟ್ಯಾಕ್ಟಲ್ಲಿ ಇದ್ದಾರೆ, ವಿಡಿಯೋ ಕಾಲಲ್ಲಿ ಮಾತಾಡ್ತಿದ್ದೆ. ಅವರು ನಾನು ಆ ಎಲೆಕ್ಷನ್ನು ಅದನ್ನೆಲ್ಲ ಅವಾಗಲೇ ಫೇಸ್ ಮಾಡಿಬಿಟ್ಟಿದ್ದೀವಿ. ಅವಾಗ ನೋಡಿ ಒಂದು ಇನ್ನೋಸೆನ್ಸ್ ಇತ್ತು, ನನ್ನ ಮೇಲೆ ಒಂದು ಪ್ರೀತಿ ಇತ್ತು, ಗೆಲ್ಸಿದ್ದಾರೆ. ಇವಾಗ ಗೊತ್ತಿಲ್ಲ ನಮ್ಮ ಜನ ಏನು ಮಾಡ್ತಾರೆ ಅಂತ. ಸೊ ಇಡೀ ಏನಂದರೆ ನಮ್ಮ ಕ್ಲಾಸಿಂದ ಸೇರಿ ಇನ್ನು ನನ್ನ ಎದುರುಗಡೆ ಇಬ್ಬರು ನಿಂತಿದ್ರು.
ಅವ್ರ ಕ್ಲಾಸ್ ಅವ್ರೆ ಅವ್ರಿಗೆ ಓಟ್ ಹಾಕಿರ್ಲಿಲ್ಲ, ಹಂಗಾಗ್ಬಿಡಿತ್ತು ಪಾಪ. ಅಂದ್ರೆ ಅದೆಲ್ಲ ಒಂದು ನೆನಪಲ್ಲ, ಈಗಲೂ ನಾವು ಮಾತಾಡ್ತಾ ಇದ್ವಿ. ಅವ್ರ ಪಕ್ಷದವ್ರಿಗೆ ಓಟ್ ಹಾಕಿಲ್ಲ, ನನಗೆ ಓಟ್ ಹಾಕ್ತಾರೆ ಅಂತ ಇರ್ಬೋದೇನೋ, ಅವ್ರ ದುರಾಡಳಿತಕ್ಕೆ ಬೇಸತ್ತು ಖಂಡಿತ ಹಾಕ್ತಾರೆ ಅಂತ ನನಗೆ ಅನ್ಸುತ್ತೆ. ಯಾಕಂದ್ರೆ ಒಳ್ಳೆ ಕೆಲಸ ಮಾಡ್ತಾರೆ ಅಂತ ಹೇಳಿ ಅವ್ರಿಗೆ ಒಂದು ಭಾವನೆ ಮೂಡಿದ್ರೆ ಬಹುಶಃ ಅದಾಗುತ್ತೆ. ಈಗ ಎಲ್ಲದಕ್ಕೂ ಒಂದು ಎಂಡ್ ಇರುತ್ತಲ್ವ, ಕೆಟ್ಟದಕ್ಕೂ ಎಲ್ಲ ಒಂದು ಎಂಡ್ ಅಂತ ಇರುತ್ತೆ. ಎಷ್ಟು ಅಂತ ನೀವು ದಬ್ಬಾಳಿಕೆ, ಎಲ್ಲರೂ ದುಡ್ಡುಗಳನ್ನ ಕಿತ್ಕೊಂಡು ಎಷ್ಟು ದಿನ, ಎಲ್ಲದಕ್ಕೂ ಒಂದು ತಾರ್ಕಿಕ ಅಂತ್ಯ ಕಾಣುತ್ತೆ ಅಂತ ನನ್ಗನ್ಸುತ್ತೆ. ಅದು ಬೇರೆ ಬೇರೆ ದೇಶಗಳಲ್ಲಿ ಆಗ್ತಾ ಇದೆ, ಇಲ್ಲೂ ಆಗಬಹುದು ಅನ್ನೋ ಒಂದು ಸಕಲೇಶ್ಪುರ ಬಿಡದಿಗೆ ಬೇಡ, ಸಕಲೇಶ್ಪುರಕ್ಕೆ ಹೋಗಿ. ಓಕೆ. ಸೊ ಬಾಲ್ಯದಲ್ಲಿ ನಮ್ಮ ತಂದೆ ಅಟೆಂಡರ್ ಆಗಿದ್ರು ಆಡಿಟ್ ಆಫೀಸಲ್ಲಿ. ಅಣ್ಣನೂ ತುಂಬ ಚೆನ್ನಾಗಿ ಓದ್ತಾ ಇದ್ದ, ನಾನು ಚೆನ್ನಾಗಿ ಓದ್ತಾ ಇದ್ವಿ. ಹಾಗಾಗಿ ಈಗ ಓದ್ಕೊಳ್ಳಿ ಮಾಡಿ ಅಂತ ನಮ್ಮ ಅಪ್ಪ ಅಮ್ಮ ಹೇಳಬೇಕು ಅನ್ನೋದೇನಿರಲಿಲ್ಲ. ಓದಬೇಕು, ಕ್ಲಾಸಿಗೆ ಫಸ್ಟ್ ಬರಬೇಕು, ಅದೊಂದಿತ್ತು. ಡೆಡಿಕೇಶನ್ ಇದೆ, ಅದು ಏನು ಕೆಲಸ ಮಾಡೋದು 100% ಕೊಟ್ಟು ಮಾಡ್ತೀರಾ. ಸೊ ನನಗೆ ಮೋಸ್ಟ್ ಟ್ಯಾಲೆಂಟೆಡ್ ಗರ್ಲು, ಸ್ಕೂಲ್ ಪೀಪಲ್ ಲೀಡರ್ ಅದೆಲ್ಲ ಆಗಿದ್ದೆ. ಮನೆಯಲ್ಲಿ ಒಂಥರ ಸ್ಟ್ರಿಕ್ಟ್ ವಾತಾವರಣ, ಬಹುಶಃ ಅವ್ರು ಹಂಗೆ ಇದ್ದಿದ್ದಕ್ಕೆ ನಾವೆಲ್ಲ ಹೀಗಾಗಿದ್ವಿ ಅನ್ಸುತ್ತೆ. ಅಮ್ಮ ತುಂಬ ಸ್ಟ್ರಿಕ್ಟ್ ಆಗಿರೋರು. ಒಂದು ಸಣ್ಣ ಭಯ ಇದ್ದೇ ಇರ್ತಿತ್ತು. ಒಂದ್ಸಲ ಎಲ್ಲೋ ಬಿ ಗ್ರೇಡ್ ಬಂದ್ಬಿಟ್ಟಿದ್ದೆ, ಅವಾಗ ನಮ್ಮಮ್ಮನ ಫೇಸ್ ಮಾಡೋಕ್ಕೆ ನನಗೆ ಆಗ್ತಾ ಇರಲಿಲ್ಲ. ಹಾಗೆ ಇನ್ನು ಅಕ್ಕಪಕ್ಕದ ಮನೆಯವರು ಚೈನ್ ಕಟ್ಟು ಮತ್ತೆ ಶರಾಬ್ ಕರೆಂಟು ಏನೋ ಇತ್ತು, ಅದನ್ನೆಲ್ಲ ನಾವು ಆಟ ಆಡ್ತಾ ಇದ್ವಿ. ಒಂದು ಬಾವಿ ಇತ್ತು, ಈಗ ಹೊಸ ಬಸ್ ಸ್ಟಾಪ್ ಆಗಿದೆ, ಅಲ್ಲಿದ್ದಿದ್ದು ನಾನು 1ನೇ ಕ್ಲಾಸ್ ಇರುವಾಗ. ಹೊಸ ಬಸ್ ಸ್ಟಾಪ್ ಪಕ್ಕ ಅಲ್ಲೊಂದು ಬಾವಿ ಇತ್ತು, ಅಲ್ಲೊಂದು ಆಮೆ ಬಂದ್ಬಿಟ್ರೆ ನಮಗೆ ಅದೇ ದೊಡ್ಡದು. ಜನ ಎಲ್ಲ ಒಟ್ಟಿಗೆ, ಅಂದರೆ ಒಗ್ಗಟ್ಟಿತ್ತು, ಪ್ರೀತಿ ಇತ್ತು. ಅಕ್ಕಪಕ್ಕದವರು ಮನೆಯವರಂದ್ರೆ ಕಷ್ಟ ಸುಖಕ್ಕೆಲ್ಲ ಆಗ್ತಾ ಇದ್ರು. ಅದು ಬೇರೆನೇ ಬಿಡಿ, ಅದು 90s ಕಿಡ್ಸ್ ನಾವು ತುಂಬ ಅದೃಷ್ಟವಂತರು, ಅದನ್ನೆಲ್ಲ ನಮಗೆ ನೋಡೋಕೆ ಸಿಕ್ಕಿದೆ. ಆಮೇಲೆ ನಮ್ಮನೇಲಿ ಟಿ ವಿ ಇರ್ತಾ ಇರಲಿಲ್ಲ. ಏನೋ ಸಿ ಡಿಗಳೆಲ್ಲ ತರೋರು ಅವಾಗ. ಅಣ್ಣವ್ರ ಪಿಕ್ಚರು, ನಾನಿನ್ನ ಬಿಡಲಾರೆ, ದೆವ್ವದ ಪಿಕ್ಚರು, ಅದು ಒಂದಷ್ಟು ಸಿನಿಮಾಗಳದ್ದು ಸಿ ಡಿಗಳು ತಂದ್ಬಿಡೋದು. ಅದು ಬಾಡಿಗೆ ಆಗ್ತಾ ಇತ್ತು ಅಂತ ಹೇಳಿ ಒಂದೇ ದಿನಕ್ಕೆ ರಾತ್ರಿ ಇಡೀ ಕೂತು ಎಲ್ಲ ಸಿನಿಮಾಗಳನ್ನ ಒಟ್ಟಿಗೆ ನೋಡೋದು. ಎಲ್ಲಾರ ಮನೆಯವರು ಒಗ್ಗೂಡೋದು, ಅವರೆಲ್ಲ ಉಪ್ಪಿಟ್ಟು ಮಾಡಿರೋರು, ಅದೆಲ್ಲ ಇನ್ನೂ ಚೆನ್ನಾಗಿ ನೆನಪಿದೆ. ಸೊ ನಾನು ಬಾಡಿಗೆ ಕೊಡಬೇಕಾಗತ್ತೆ ಅಂತ ಒಂದೇ ಸಿನಿಮಾನ 3 ಸಲ 5 ಸಲ ನೋಡಿ ಹಾಗಾಗಿನೇ ಆ ಬಾಡಿಗೆ ಜಾಸ್ತಿ ಆಗುತ್ತೆ ಅಂತ ಈ ಪಿಕ್ಚರ್ ಆದಮೇಲೆ ಇದು, ಇದಾದ್ಮೇಲೆ ನಾನಿನ್ನ ಬಿಡಲಾರೆ, ಇದಾದ್ಮೇಲೆ ಅಣ್ಣವ್ರ ಪಿಕ್ಚರು, ಆ ಥರದೊಂದು ಬಾಲ್ಯ ನನಗೆ ನೆನಪಾಗುತ್ತೆ. ಸುಮಾರು ಮನೆಗಳನ್ನ ಚೇಂಜ್ ಮಾಡಿದ್ವಿ. ಮನೆಗಳು ಚೇಂಜ್ ಮಾಡಿದಾಗೆ ಫ್ರೆಂಡ್ಸ್ಗಳು ಚೇಂಜ್ ಆಗೋರು. ನನ್ನ ಚೈಲ್ಡ್ಹುಡ್ ಫ್ರೆಂಡ್ ನಾವು ಈಗಲೂ ಕೂಡ ಕಾಂಟ್ಯಾಕ್ಟ್ ಇದ್ದಾರೆ. ಫರು ಅಂತ ನನ್ನ ಕ್ಲೋಸ್ ಫ್ರೆಂಡು ಈಗಲೂ ಇದ್ದಾಳೆ. ನಾವಿಬ್ರು ದೀಪದ ಕೆಳಗಡೆ ಓದ್ಕೋತಾ ಇದ್ವಿ. ನಮ್ಮ ಮನೆ ಮುಂದೆ ಒಂದು ಲೈಟ್ ಕಂಬ ಇತ್ತು. ಓಹೋ ನೀವು ಇಬ್ರು ಏನು ವಿಶ್ವೇಶ್ವರಯ್ಯ ಆಗಕ್ಕೆ ಹೊರಟಿದ್ದೀರಾ ಅಂತೆಲ್ಲ ರೇಕ್ಸ್ ಅವರು. ಸೊ ಹಾಗಾಗಿ ಒಂದು ಇನ್ನೋಸೆನ್ಸ್ ಇಂದ ಇತ್ತು ಬಾಲ್ಯ. ನಮ್ಮ ಮನೆಯಲ್ಲಿ ಕೂಡ ಆರ್ಥಿಕವಾಗಿ ನಾವು ಒಂದು ಸುಸ್ಥಿತಿಯಲ್ಲಿ ಇಲ್ಲದೇ ಇದ್ರು ಕೂಡ ನಮಗೆ ಏನು ಕಡಿಮೆ ಮಾಡ್ತಿರ್ಲಿಲ್ಲ. ಊಟ ತಿಂಡಿ ಅದಕ್ಕೆಲ್ಲ ನಮ್ಮ ಮನೆಯಲ್ಲಿ ಯಾವಾಗಲೂ ಸ್ಟಾಕ್ ಇರ್ತಿತ್ತು. ಹೌದು, ಏನು ಕಡಿಮೆ ಮಾಡದೆ ನಮ್ಮ ತಂದೆ ತಾಯಿ ನೋಡ್ಕೊಂಡಿದ್ದಾರೆ. ಇಷ್ಟು ಸ್ಟ್ರಾಂಗ್ ಆಗೋದಕ್ಕೆ, ಇಷ್ಟು ಕೆಲಸ ಮಾಡೋದಕ್ಕೆ ಅವರೇ ಕಾರಣ. ಯಾಕಂದರೆ ಅವ್ರುಗಳಷ್ಟು ಹಾರ್ಡ್ ವರ್ಕ್ ನಾವು ಮಾಡೋಕ್ಕಾಗೋದೇ ಇಲ್ಲ. ನಿಜವಾಗ್ಲೂ ಅಷ್ಟು ಅವ್ರು ಹಾರ್ಡ್ ವರ್ಕರ್ಸು. 4 ಗಂಟೆಗೆ ಎದ್ದೇಳೋದು, ಕೆಲಸ ಮಾಡೋದು, ಆ ಡಿಸಿಪ್ಲಿನ್ನು, ಪೂಜೆ ಪ್ರತಿಯೊಂದು ಅವರಿಂದ ನನಗೆ ಬಂದಿದೆ. ಇವತ್ತಿಗೆ ಬಹುಶಃ ನಮ್ಮ ಅಪ್ಪ ನನ್ನನ್ನು ಹೀಗೆ ನೋಡಿದಿದ್ರೆ ನಮ್ಮ ಅಮ್ಮನಿಗಿಂತ ಅವ್ರು ಜಾಸ್ತಿ ಖುಷಿ ಪಡ್ತಾಯಿದ್ರು. ಪಾಪ ಅಮ್ಮನಿಗೆ ರಾಜಕೀಯ ಅದೆಲ್ಲ ಅಂದರೆ ಅಷ್ಟು ಐಡಿಯಾ ಇಲ್ಲ ಅವ್ರಿಗೆ. ಸೊ ನಮ್ಮ ಅಪ್ಪನಿಗೆ ಪ್ರತಿಯೊಂದು ನ್ಯೂಸ್ ಚಾನಲಲ್ಲಿ ನ್ಯೂಸ್ ಎಲ್ಲ ನೋಡೋದು ಅದೆಲ್ಲ ಜಾಸ್ತಿ ಅಲ್ಲ. ಅವ್ರು ನೋಡಿದರೆ ಬಹುಶಃ ನನ್ನನ್ನು ಇನ್ನೂ ಅವರು ಹೆಚ್ಚು ಹೆಮ್ಮೆ ಪಡೋರೇನೋ. ಬಟ್ ಗೊತ್ತಿಲ್ಲ ಭಗವಂತ ಯಾಕೆ ಅದೊಂದು ನಮಗೆ ಮಾಡಿದ್ನೋ ಗೊತ್ತಿಲ್ಲ. ಅಪ್ಪ ಇಲ್ಲ ಅನ್ನೋದು ಹೊರಗಿದೆ 2013ರಲ್ಲಿ. ಸೊ ಹಾಗಾಗಿ ಅದೊಂದು ಬೇಸರ ಅಂತೂ ಇದ್ದೇ ಇದೆ. ಎವ್ರಿಡೇ ನೆನೆಸ್ಕೊತಾ ಇರ್ತೀನಿ, ಅವ್ರು ನೋಡ್ತಾ ಇರ್ತಾರೆ ಅನ್ನೋ ಒಂದು ನಂಬಿಕೆನಲ್ಲಿ ನಾನು ಇದ್ದೀನಿ. ಓಕೆ. ಸೊ ಅಲ್ಲಿ ಸಕಲೇಶ್ಪುರದಲ್ಲಿ ಇದ್ದಾಗ ನಿಮ್ಮ ಕನಸು ಏನಾಗಿತ್ತು? ಸಿನಿಮಾ ಹೀರೋಯಿನ್ ಆಗ್ಬೇಕಂತ ಏನಾರು ಆಸೆ ಇತ್ತಾ, ಅಥವಾ ರಾಜಕೀಯ ನಾಯಕಿ ಆಗಬೇಕು ಅಂತಿತ್ತಾ? ಇಲ್ಲ, ನಾನು ಹೇಳಿದ ಹಾಗೆ ನಾನು ಒಂದು ಇಮ್ಯಾಜಿನೇಷನ್, ಒಂದು ಸಿನಿಮಾದಲ್ಲಿ ಒಬ್ಬ ಹೀರೋ ಬಂದು ಯಾರು ಕಾಪಾಡ್ತಾನೆ ಅಂದರೆ ನಾವು ಹೀಗೆ ನಮಗೆ ಗೊತ್ತಿಲ್ಲಲ್ಲ ಅದು ಯಾವುದನ್ನು, ಆ ಒಂದು ಇಮ್ಯಾಜಿನೇಷನಲ್ಲಿ ಇದ್ದೆ. ಸಿನಿಮಾ ನಾಯಕಿ ಆಗಬೇಕು ಅನ್ನೋದು ಹೋಗ್ತಾ ಹೋಗ್ತಾ ನನಗೆ ಬಂದಿದ್ದು. ಸಣ್ಣವಳಿರುವಾಗ ತುಂಬ ಇನ್ನೋಸೆನ್ಸ್ ಇದ್ದಾಗ ಸೊ ನಾನು ದೊಡ್ಡ ಲೀಡರ್ ಆಗಬೇಕು, ಜನಗಳಿಗೆಲ್ಲ ಹೆಲ್ಪ್ ಮಾಡಬೇಕು, ಆ ಥರದೊಂದು ಆಸೆ ಅಂತೂ ನನ್ನ ಚಿಕ್ಕ ವಯಸ್ಸಲ್ಲೇ ನನ್ನಲ್ಲಿತ್ತು. ಅದಾದಮೇಲೆ ಸಿನಿಮಾ ಹೀರೋಯಿನ್ ಆಗಬೇಕಂತ ಆಸೆ ಆಯಿತಾ? ಹೋಗ್ತಾ ಹೋಗ್ತಾ ಸಿನಿಮಾಗಳನ್ನ ನಾವು ಕಾಲೇಜಿಗೆಲ್ಲ ಬಂದಾಗ ನಮ್ಮ ಫೇವ್ರೆಟ್ ಸ್ಟಾರ್ಗಳನ್ನೆಲ್ಲ ನೋಡಿದಾಗೆಲ್ಲ ಅವಾಗೊಂದು ಆಸೆ ಇರ್ತಾಯಿತ್ತು, ಅಯ್ಯೋ ಇವ್ರ ಥರ ಎಲ್ಲ ನಾವು ಆಗಬೇಕಲ್ವಾ ಬೆಂಗಳೂರು ಬಂದಾಗ ಅಂತ. ಆದರೆ ನನಗೆ ಚೈಲ್ಡ್ಹುಡ್ಡಲ್ಲಿರುವಾಗೆಲ್ಲ ಮಾಲಾಶ್ರೀ ಮ್ಯಾಮ್ ಅವರೆಲ್ಲ ತುಂಬ, ಅವರು ಟ್ರೆಡಿಷ್ನಲ್ ರೋಲ್ ಇರಲಿ ಅಥವಾ ಒಂದು ಪೊಲೀಸ್ ರೋಲ್ ಇರಲಿ, ಎರಡಕ್ಕೂ ಕೂಡ ಜೀವ ತುಂಬ್ತಾ ಇದ್ದಂಥ ಒಬ್ಬ ಮಹಾನ್ ನಾಯಕಿ. ಅವ್ರನ್ನೆಲ್ಲ ನೋಡಿದಾಗ ನಮ್ಗೆ ಭಾಳ ಇಷ್ಟ ಆಗೋದು. ಮತ್ತು ನಮಗೆ ಸಿನಿಮಾಗಳ ಬಗ್ಗೆ ಯಾವುದೇ ಐಡಿಯಾ ಇರ್ತಿರ್ಲಿಲ್ಲ, ಶೂಟಿಂಗ್ ಹೆಂಗಾಗ್ತಿತ್ತು ಏನು. ಬಟ್ ಸಿನಿಮಾ ಫೀಲ್ಡಿಗೂ ನಾವು ಬರ್ತೀವಿ. ಈಗ ನಾನು ಯಾರ್ಯಾರು ಇಷ್ಟಪಡ್ತಿದ್ದೆ ಆ ನಾಯಕರನ್ನೆಲ್ಲ ನಾವು ಭೇಟಿ ಆಗ್ತೀವಿ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಇದೆಲ್ಲವೂ ಕೂಡ ದೈವನಿಷ್ಠಿತ ಅಷ್ಟೇ. ರವಿಚಂದ್ರನ್ ಸರ್ ಕಂಡ್ರೆ ನನಗೆ ಭಾಳ ಇಷ್ಟ, ಸುದೀಪ್ ಸರ್ ಅಂದರೆ ಇಷ್ಟ. ರವಿ ಸರ್ದು ಎಲ್ಲ ಸಿನಿಮಾಗಳನ್ನ ಹಾಡುಗಳನ್ನ ನೋಡ್ತಾ ಇದ್ವಿ. ಆ ಸಿಪಾಯಿ ಸಿನಿಮಾ ರಿಲೀಸ್ ಆಗಿತ್ತು,
ಅದು ಟೆಂಟಲ್ಲಿ ಹೋಗ್ತಾ ಇದ್ವಿ, ಎಲ್ಲ ಸಣ್ಣ ಸಣ್ಣ ಮಕ್ಕಳೇ ನಾವೆಲ್ಲ. ಒಂದಷ್ಟು ಜನ ನಾವು ಹೆಣ್ಮಕ್ಳೆಲ್ಲ ರವಿಚಂದ್ರನ್ ಅವ್ರ ಫ್ಯಾನು, ಗಂಡು ಮಕ್ಕಳೆಲ್ಲ ಚಿರಂಜೀವಿ ಅವ್ರ ಫ್ಯಾನು, ಜಗಳ ಆಡ್ಕೊಳ್ತಾ ಇದ್ವಿ ಎಲ್ಲ ಬರ್ತಾ. ಆ ಥರದ್ದು ಒಂದು ಚಿಕ್ಕ ವಯಸ್ಸಲ್ಲಿ ನಮಗೆ ಒಂದು ಫ್ಯಾನ್ ಮೂಮೆಂಟ್ ಎಲ್ಲ ಅಂತಂದರೆ ಇದು ನನಗೆ ನೆನಪಾಗುತ್ತೆ. ಆ ಟೆಂಟಲ್ಲಿ ಅದು ನಮಗೇನು ಯಾರೋ ಪರಿಚಯ ಇರ್ತಾರೆ, ಈ ಮಕ್ಕಳನ್ನೆಲ್ಲ ಫ್ರೀಯಾಗಿ ಬಿಟ್ಬಿಟ್ರಪ್ಪ ನೋಡಲಿ ಅಂತ ಮುಂದಕ್ಕೆ ಕೂರಿಸ್ತಾರೆ. ಆ ಸೌಂಡ್ ಸಿಸ್ಟಮ್ ಕಿವಿಗೇನೆ ಹೊಡಿತಾ ಇರುತ್ತೆ. ಅದ್ರ ಮಧ್ಯೆನೇ ಫ್ರೀ ಅಲ್ವಾ, ಅಯ್ಯೋ ಸಿನಿಮಾ ಬೇರೆ ಅಲ್ವಾ ಅಂತ ಹೇಳಿ ಗಾಯತ್ರಿ ಅಂತ ಇದೆ, ಇವಾಗ ಅದನ್ನು ಸ್ವಲ್ಪ ನವೀಕರಿಸಿದ್ದಾರೆ. ಗಾಯತ್ರಿ ಟೆಂಟಿಗೆ ಹೋಗಿ ಆ ಸಿನಿಮಾನ ನೋಡಿ ಹೊರಗಡೆ ಬಂದಮೇಲೆ ಜಗಳ ಆಡ್ಕೊಂಡು ಬಂದಿದ್ದೀವಿ. ಇಲ್ಲ ರವಿಚಂದ್ರನ್ನೇ ಅವ್ರ ರೋಲೇ ಸಖತ್ತಾಗಿರೋದು, ಅವರೇ ಗ್ರೇಟ್ ಅಂತ ನಾವು, ಅವರು ಚಿರಂಜೀವಿ ಅಂತ ಹುಡುಗರು. ಆ ಥರದ್ದೆಲ್ಲ ನೆನಪುಗಳಿದೆ ಅಷ್ಟೇ. ಅದೇ ಈಗ ರಿಯಲ್ ಆಗಿ ರವಿಚಂದ್ರನ್ ಅವ್ರನ್ನ ನೀವು ಮೀಟ್ ಮಾಡಿದ್ರಿ, ಆಮೇಲೆ ಇಂಟರ್ವ್ಯೂ ಮಾಡಿದ್ರಿ, ಮಾಧ್ಯಮದಲ್ಲಿ ಜರ್ನಲಿಸ್ಟ್ ಆಗಿ ರವಿ ಸರ್ನ ಮೀಟ್ ಆಗೋದಕ್ಕೂ ಹಿಂದೆ ಅವರ ಫ್ಯಾನ್ ಆಗಿದ್ದ ಮೂಮೆಂಟ್ಗೂ ಎಷ್ಟು ವ್ಯತ್ಯಾಸ ಅನ್ನಿಸ್ತು? ನೆವರ್ ಮೀಟ್ ಯುವರ್ ಹೀರೋ ಅಂತ ಹೇಳ್ತಾರೆ. ಯಾಕಂದರೆ ಅವ್ರನ್ನ ದೂರದಿಂದ ಯಾವುದೇ ಒಬ್ಬ ಫ್ಯಾನು ಒಂದು ಆರಾಧನೆ ಮಾಡ್ತಾ ಇರ್ತಾರೆ, ಅವರು ಸ್ಕ್ರೀನ್ ಪ್ರೆಸೆನ್ಸು ಸಿನಿಮಾಗಳಲ್ಲಿ ಅಂತ. ಬಟ್ ನಾನು ಭೇಟಿಯಾದಾಗಲೂ ಕೂಡ ಎಲ್ಲರ ಬಗ್ಗೆ ಗೌರವ ಜಾಸ್ತಿ ಆಗಿದೆಯೇ ವಿನಃ ಏನಪ್ಪ ಇವ್ರು ಹೀಗೆ ಹತ್ರದಿಂದ ಅಂತ ಅನಿಸಿಲ್ಲ. ಸರ್ನ ಭೇಟಿಯಾದಾಗಂತೂ ಫುಲ್ಲು ಖುಷಿ ನನಗೆ. ಐ ಥಿಂಕ್ ನಾನು BTVಯಲ್ಲಿ ಇದ್ದಾಗ ಅನಿಸುತ್ತೆ ಅವ್ರನ್ನ ಭೇಟಿಯಾಗೋವಂಥ ಅವಕಾಶ ಸಿಕ್ತು. ಅವಾಗಂತೂ ಬಿಡಿ ಸೋ ಎಕ್ಸೈಟ್ಮೆಂಟ್. ಇವ್ರನ್ನೆಲ್ಲ ನಾವು ಚಿಕ್ಕ ವಯಸ್ಸಲ್ಲಿ ಸಿನಿಮಾದಲ್ಲಿ ನೋಡ್ತಾ ಇದ್ದವರು, ಇವತ್ತಿಗೆ ನಾವು ಭೇಟಿಯಾಗಿದ್ದೀವಾ, ಆ ಒಂದು ಎಕ್ಸೈಟ್ಮೆಂಟ್ ಅಂತೂ ಇತ್ತು. ಅದಾದಮೇಲೆ ಅವ್ರನ್ನ ಇಂಟರ್ವ್ಯೂ ಮಾಡಿದ್ದು, ನಾವು ಅವ್ರಿಗೆ ಫ್ಯಾನ್ ಆಗಿದ್ದವರು, ಅವರು ನಮಗೊಂದು ಸಣ್ಣ ಕಾಂಪ್ಲಿಮೆಂಟ್ ಕೊಟ್ಟಾಗ ಇದು ಒಂಥರ ಡ್ರೀಮ್ ಕಮ್ ಟ್ರೂ ಮೂಮೆಂಟೇ. ಓ ಚೆನ್ನಾಗಿ ಬಾಯ್ ಬಿಡಿಸ್ತೀರಾ, ಚೆನ್ನಾಗಿ ಪ್ರಶ್ನೆಗಳನ್ನ ಕೇಳ್ತೀರಾ ಅಂತ ಅವ್ರು ನನಗೆ ಕಾಂಪ್ಲಿಮೆಂಟ್ ಮಾಡಿದರು. ಒಂದು 3-4 ಸಲ ಅವ್ರನ್ನ ಇಂಟರ್ವ್ಯೂ ಮಾಡುವಂಥ ಒಂದು ಅವಕಾಶ ಕೂಡ ಸಿಕ್ತು. ಇಲ್ಲ, ನನಗದು ತುಂಬ ಒಂದು ಪ್ರೌಡ್ ಮೂಮೆಂಟೇ, ಖುಷಿ ಮೂಮೆಂಟೇ, ತುಂಬ ಎಕ್ಸೈಟೆಡ್ ಆಗಿದೆ. ಎಲ್ಲರನ್ನ ಭೇಟಿಯಾದಾಗ ಅವ್ರ ನೇರವಂತಿಕೆ ಇರ್ಬೋದು, ಅವ್ರು ಒಂಥರ ಡಿಫ್ರೆಂಟ್ ಪರ್ಸನ್. ಸಿನಿಮಾಗೋಸ್ಕರನೇ ಬದುಕನ್ನೇ ಮುಡುಪಾಗಿಟ್ರು, ದುಡ್ಡು ಮಾಡಬೇಕು ಹಾಗೆ ಹೀಗೆ ಅನ್ನೋದಕ್ಕಿಂತ ಪ್ರಯೋಗಾತ್ಮಕ ಸಿನಿಮಾಗಳನ್ನ ಜನರಿಗೆ ಕೊಡಬೇಕು ಅನ್ನೋ ಒಂದು ಪ್ರಯತ್ನದಲ್ಲಿ ಅವ್ರು ಸೋತಿರ್ಬೋದು, ಸತ್ತಿಲ್ಲ ಅಂತ ಹೇಳ್ತೀನಿ ನಾನು. ಯಾಕಂದರೆ ಅವ್ರ ಪ್ರಯತ್ನ ಇನ್ನೂ ಕೂಡ ಮುಂದುವರೆದಿದೆ. ಒಳ್ಳೆ ಸಿನಿಮಾ ಕೊಡಬೇಕು ಆ ಮನಸ್ಸು ಅವ್ರಿಗೆ ಇವಾಗಲೂ ಇದೆ. ಖಂಡಿತ ಒಂದಲ್ಲ ಒಂದಿನ ಮತ್ತೊಂದು ಸಲ ಹಳೇ ರವಿಚಂದ್ರನ್, ಹಳೇ ಯುಗ ಮರುಕಳಿಸುತ್ತೆ ಅಂತ ನನಗನ್ಸುತ್ತೆ. ಯಾಕಂದರೆ ಬಾಲಿವುಡ್ ತಿರುಗಿ ನೋಡೋ ಹಾಗೆ ಮಾಡಿದರು. ಹೆಂಗಾಗ್ಬಿಟ್ಟಿದೆ ಅಂದರೆ ಸುಕನ್ಯವರೇ, ಈಗ ನಮಗೆ ಅವ್ರಿಗೆ ಗೊತ್ತು, ಅವ್ರಿರ್ಬೋದು, ಅವ್ರ ಥರದ ಅನೇಕ ಹೀರೋಗಳನ್ನ ನಾವು ನೋಡ್ಕೊಂಡು ಬಂದಿರ್ತೀವಿ. ಈಗ ಸೋಷಿಯಲ್ ಮೀಡಿಯಾ ಏನಾಗ್ಬಿಟ್ಟಿದೆ, ಅದರೊಂದು ಬಿಟ್ಟು ಎಲ್ಲರ ಬಗ್ಗೆ ನಾವು ಮಾತಾಡ್ಬೋದು. ಒಂದು ಸಣ್ಣದು ನಾನು ರವಿ ಸರ್ದೇ ಒಂದು ಉದಾಹರಣೆ ಕೊಡ್ತೀನಿ. ನಿನ್ನ ಹತ್ರ 100 ರೂಪಾಯಿ ಅಲ್ವಾ, 100 ರೂಪಾಯಿ ಕೊಟ್ಟು ಸಿನಿಮಾ ನೋಡು ಅಂದರು. ಅದೇನಿದೆ, ಅವರು ಸಿನಿಮಾ ಮೇಲಿರೋ ಒಂದು ಪ್ರೀತಿಗೆ ಪ್ರೇಕ್ಷಕರನ್ನು ಆಹ್ವಾನ ಮಾಡಿದ್ರು. ಅದನ್ನೇ ದೊಡ್ಡ ತಪ್ಪು ಅಂತ ಹೇಳಿ ಅವರ ಇತಿಹಾಸನೆಲ್ಲ ಎಳೆದು ತರುವಂಥ ಕೆಲಸಗಳನ್ನ ಕೆಲವ್ರು ಮಾಡ್ತಾರೆ. ಅದು ನನಗೆ ಇಷ್ಟ ಆಗಲ್ಲ. ಅವರಿಂದ ಚಿತ್ರರಂಗಕ್ಕೆ ಒಂದು ದೊಡ್ಡ ಕೊಡುಗೆ ಇದೆ, ಅವ್ರ ಬಗ್ಗೆ ಮಾತಾಡೋದಕ್ಕೂ ಕೂಡ ಯೋಚನೆ ಮಾಡಬೇಕು. ಅವರೇ ಅಂತಲ್ಲ, ಅವ್ರ ಥರದ ಅನೇಕರ ಬಗ್ಗೆ ಒಂದು ಸಣ್ಣದನ್ನು ಹಿಡ್ಕೊಂಡು ವಿಶ್ಲೇಷಣೆ ಮಾಡಿ, ಎಲ್ಲ ಇವ್ರುಗಳೇ ಜರ್ನಲಿಸ್ಟ್ಗಳಾಗ್ಬಿಟ್ಟಿದ್ದಾರೆ ಕೆಲವರು. ಸೊ ಅವ್ರ ಕೊಡುಗೆಗಳನ್ನ ನಾವು ಗಮನಿಸಬೇಕು. ತಪ್ಪಾಗಿದೆಯಾ ಅದನ್ನು ಹೇಳೋ ರೀತಿ ಇರುತ್ತೆ. ಅದನ್ಬಿಟ್ಟು 100 ರೂಪಾಯಿ ನಮಗೆ ದೊಡ್ಡದೆ, ಹೌದು ಯಾರಿಗೆ ಇವ್ರಿಗೆ ಕಷ್ಟ ಇದೆ 100 ರೂಪಾಯಿ, ಹಾಗೆ ಎಷ್ಟೊಂದೆಲ್ಲ ವೇಸ್ಟ್ ಮಾಡ್ತಾರೆ. ಅದ್ರ ಬದಲು ಕನ್ನಡ ಸಿನಿಮಾ ನೋಡಿ ಅಂತ ಬಂದು ಅವ್ರು ಹೇಳಿದ್ದೆ ತಪ್ಪು ಅನ್ನೋ ರೀತಿ ಅದನ್ನು ಬಿಂಬಿಸಿ ಕೆಲವರೆಲ್ಲ ಮಾತಾಡ್ತಾ ಇರ್ತಾರೆ. ಸೊ ಅವ್ರ ಕೊಡುಗೆ ಏನು, ಇಡೀ ನಮ್ಮ ಕನ್ನಡ ಚಿತ್ರರಂಗ ಬಾಲಿವುಡ್ಗೆ ತಿರುಗಿ ನೋಡೋ ಹಾಗೆ ಮಾಡಿದ್ದಾರೆ. ಅದನ್ನೆಲ್ಲ ಅವ್ರು ಗಮನದಲ್ಲಿ ಇಟ್ಕೊಂಡು ಮಾತಾಡಬೇಕಾಗುತ್ತೆ. ಅಂದರೆ ಆ ಸೂಕ್ಷ್ಮತೆಯ ಎಳೆಯನ್ನು ಅರಿತು, ನೀವೇನು ಮೊಬೈಲ್ ಇಟ್ಕೊಂಡು ನಾವು ಜರ್ನಲಿಸಮ್ ಮಾಡ್ತಾ ಇದೀವಿ ಅಂತ ಭಾವಿಸಿ ಮಾಡ್ತಾಯಿದ್ರು, ಮಾಡಿ, ತಪ್ಪಿದ್ದಾಗ ಮಾಡಿ. ಅಥವಾ ಸಣ್ಣದನ್ನೇ ಇಟ್ಕೊಂಡು ಅವ್ರ ಜನ್ಮ ಜಾಲಾಡೋ ಕೆಲಸ ಮಾಡಬಾರ್ದು. ಅದು ಪ್ರೇಮ ಅವ್ರ ಬಗ್ಗೆ ಆಗಿರ್ಬೋದು, ಯಾರೇ ಇರ್ಬೋದು, ಅವರು ತಾಯಿ ಬಗ್ಗೆ ಬರೆದಿರುವಂಥ ಹಾಡುಗಳು ಎಲ್ಲ ತುಂಬ ಚೆನ್ನಾಗಿರುತ್ತೆ. ಟೀಕೆ ಮಾಡಿ, ಟೀಕೆ ಮಾಡೋದಕ್ಕೆ ಪ್ರತಿಯೊಬ್ಬರಿಗೂ ಕೂಡ ಹಕ್ಕಿದೆ, ಅವಕಾಶ ಇದೆ. ಬಟ್ ಆ ಟೀಕೆ ಮಾಡೋ ಭರದಲ್ಲಿ ಅವ್ರು ಏನೋ ಮಾಡೇ ಇಲ್ಲ ಅನ್ನೋ ಥರ ಮಾಡೋದು ತಪ್ಪಾಗುತ್ತೆ. ಈಗೇನು ತಪ್ಪಾಗಿದೆ ಅದನ್ನು ಹೇಳಿ, ಅದನ್ನು ಬಿಟ್ಬಿಟ್ಟು ಎಲ್ಲನೂ ಎಳೆದು ತಂದು ಮಾಡ್ತಾ ಇರ್ತಾರೆ ಕೆಲವರು. ಹಿಂಗೆ ಮಾಡಿದ್ರೆ ವ್ಯೂಸ್ ಆಗುತ್ತೆ ಅಂತ. ಓಕೆ, ನಿನ್ನ ಬಗ್ಗೆನೇ ನೀನು ಮಾತಾಡೋಗಾರೆ, ನಿನ್ನ ಬಗ್ಗೆ ಮಾತಾಡಿದ್ರೆ ನಿನ್ಗೆ 2 ಜನನೂ ನೋಡಲ್ಲ ವ್ಯೂಸು. ದೊಡ್ಡವ್ರ ಬಗ್ಗೆ ಮಾತಾಡ್ಬಿಟ್ರೆ ನಿನ್ಗೆ ವ್ಯೂಸ್ ಆಗುತ್ತೆ ಅನ್ನೋ ಕಾರಣದಿಂದ ಒಂದು ಬೌಂಡ್ರಿ ದಾಟಿ ಕೆಲವ್ರು ಮಾಡ್ತಾ ಇರ್ತಾರೆ. ಅದು ನನಗೆ ಇಷ್ಟ ಆಗಲ್ಲ. ಓಕೆ, ಈಗ ಸೋಷಿಯಲ್ ಮೀಡಿಯಾ ಅಂತ ಬಂದಾಗ ನೀವು ಅದರಲ್ಲಿ ಮೊದಲಿಂದನೂ ಆ್ಯಕ್ಟಿವ್ ಇದ್ದವರೇ, ಸೊ ಈಗಲೂ ಅದು ಬೇಕಾಗುತ್ತೆ, ಈಗ ಮುಂದಿನ ಜೀವನದಲ್ಲೂ ಬೇಕಾಗುತ್ತೆ, ರಾಜಕೀಯ ವಿಚಾರದಲ್ಲೂ ಕೂಡ. ಬಟ್ ಸೋಷಿಯಲ್ ಮೀಡಿಯಾದಲ್ಲಿ ಹೊಗಳಿಕೆಗಿಂತ ಜಾಸ್ತಿ ನಾವು ಟೀಕೆಗಳಿಗೆ ಜಾಸ್ತಿ ಮುಖ ಮಾಡಿರ್ತೀವಿ, ಯಾಕಂದರೆ ಪಬ್ಲಿಕ್ ಲೈಫಲ್ಲಿರೋ ಕಾರಣಕ್ಕಾಗಿ. ಸೊ ಅದನ್ನು ನೀವು ಹೇಗೆ ಫೇಸ್ ಮಾಡ್ತೀರಾ? ಯಾಕಂದರೆ ತುಂಬ ಜನ ಕಾಮೆಂಟನ್ನು ಫಿಲ್ಟರ್ ಮಾಡ್ತಾರೆ, ಬಟ್ ನೀವು ಅದನ್ನು ಮಾಡದೆ ಭಾರಿ ಧೈರ್ಯ ತೋರಿಸ್ತವ್ರು. ಸೊ ಅದು ಈ ಒಂದು ಸ್ಟ್ರಾಂಗ್ ಮೈಂಡ್ ಹೇಗೆ ಬಂತು ನಿಮಗೆ? ನಾನು ಆರಂಭದಲ್ಲೇ ಹೇಳೋ ಹಾಗೆ ನಾನು ಎಲ್ಲನೂ ಕೂಡ ಸಮಚಿತ್ತದಿಂದನೇ ನೋಡ್ತೀನಿ, ಪಾಸಿಟಿವ್ ಆರ್ ನೆಗೆಟಿವ್.
ಈ ನೆಗೆಟಿವ್ ನನಗೆ ಅಂತಲ್ಲ, ಎಲ್ರಿಗೂ ಹಾಗೆ ಮಾಡ್ತಾರೆ. ಅದು ಏನೋ ಅವ್ರ ಮೆಂಟಾಲಿಟಿನೇ ಹಾಗಾಗಿದೆಯೋ ಅಥವಾ ಬಿಟ್ಟು ನೆಟ್ ಸಿಕ್ಕಿದೆ ಅಂತ ಅದನ್ನು ಕೆಟ್ಟದಕ್ಕೆ ಬಳಸ್ಕೊತಾ ಇದ್ದಾರೋ ಗೊತ್ತಿಲ್ಲ. ಬಟ್ ಸೋಷಿಯಲ್ ಮೀಡಿಯಾನ ನಾನು ತುಂಬ ಪಾಸಿಟಿವ್ ಆಗಿ ಬಳಸ್ಕೊತಾ ಇದ್ದೀನಿ. ನನಗೆ ತುಂಬ ಜನನ ಕನೆಕ್ಟ್ ಆಗೋದಕ್ಕೆ ಅವಕಾಶ ಇದೆ. ನಾನು ಏನಾದರೂ ಹೇಳಬೇಕು, ಏನಾದರೂ ಮಾಡಬೇಕು ಅಂದಾಗ ನನಗೆ ಸೋಷಿಯಲ್ ಮೀಡಿಯಾ ಒಂದು ಮಾಧ್ಯಮವಾಗಿ ಕೆಲಸ ಮಾಡ್ತಾ ಇದೆ. ಹಾಗಾಗಿ ನನ್ನ ಕೆಲಸದಲ್ಲಿ ಪ್ರಾಮಾಣಿಕತೆ ನಾನು ಸರಿ ಇದ್ದಾಗ ಜನ ಅವ್ರಿಗೆ ಅದೊಂದೇ ಒಂದು ಖಯಾಲಿ ಆಗೋಗ್ಬಿಟ್ಟಿದೆ. ನನಗೆ ಅಂತಲ್ಲ, ನೀವು ನೋಡ್ಬೋದು, ಯಾವ ಲೀಡರ್ಸ್ನೂ ಬಿಡಲ್ಲ, ಯಾವ ನಟ ನಟಿಯರನ್ನೂ ಬಿಡಲ್ಲ. ಒಂದೇನೋ ಒಂದು ಸಣ್ಣದಾಗ್ತದೆ ಅಂದರೆ ಅದನ್ನೇ ಎಳ್ದಾಡ್ತಾ ಇರ್ತಾರೆ. ಸೊ ಹಾಗಾಗಿ ನಾವು ತುಂಬ ಲಕ್ಷ್ಯ ಕೊಡುವಂಥ ಅವಶ್ಯಕತೆ ಇಲ್ಲ ಅಂತ ನನಗನ್ಸುತ್ತೆ. ಮತ್ತು ಈ ಒಂದು ಪಬ್ಲಿಕ್ ಲೈಫಲ್ಲಿ ಬಂದಾಗ ಇದನ್ನು ಮೀರಿ ನಾಳೆ ದಿನ ಇನ್ನೇನೋ ಆಗ್ಬೋದು, ಅದೆಲ್ಲದನ್ನು ತಗೊಳ್ಳೋದಕ್ಕೆ ರೆಡಿಯಾಗಿದ್ರೇ ನಾವಿಲ್ಲಿ ಇರಬೇಕಾಗತ್ತೆ. ಬಹುಶಃ ಯಾರು ಕೂಡ ಅದನ್ನು ಸೀರಿಯಸ್ಸಾಗಿ ತೊಗೊಳ್ಳಲ್ಲ ಅಂತ ಅನಿಸುತ್ತೆ. ಯಾಕಂದರೆ ಈಗಲೇ ಎಲ್ಲ ಬೇಸತ್ತು ಹೋಗಿದ್ದಾರೆ. ನೀವು ಒಂದು ಕಾಮನ್ ಪೀಪಲ್ನ ನೋಡಿ, ಅವ್ರು ಏನಾದರೂ ಒಂಚೂರು ಅವ್ರ ಬಗ್ಗೆನೂ ಮಾತಾಡ್ತಾ ಇರ್ತಾರೆ. ಸೊ ಹಾಗಾಗಿ ಅಂತ ವೇಸ್ಟ್ ಫೆಲೋಸ್ ಬಗ್ಗೆ ನಾವು ಯೋಚನೆ ಮಾಡಿದ್ರೆ ನಮ್ಮ ಸಮಯನ ಹಾಳಾಗುತ್ತೆ ಅಂತ ನನಗನ್ಸುತ್ತೆ. ಓಕೆ, ಅಂದರೆ ಜನ ಇವತ್ತು ಒಂದನ್ನು ಹೈಪ್ ಮಾಡ್ತಾರೆ, ನಾಳೆ ಅದನ್ನು ಮರೆತು ಮತ್ತೊಂದಕ್ಕೆ ಹೋಗ್ತಾರೆ. ಸೊ ಅದು ಪಬ್ಲಿಕ್ ಮೆಮೊರಿ ಆಲ್ಸೋ ವೆರಿ ಶಾರ್ಟ್ ಅಂತ ಈ ವಿಚಾರದಲ್ಲಿ. ಬಟ್ ನನಗೆ ಇದೊಂದು ತುಂಬ ಆಶ್ಚರ್ಯ ಆಗಿದ್ದು, ಯಾಕಂದರೆ ನಿಮ್ಮ ಬಗ್ಗೆ ಒಂದು ಟೈಮಲ್ಲಿ ಕಾಮೆಂಟ್ಸ್ ಬಂದಾಗ ನೀವು ಯಾಕೆ ಡಿಲೀಟ್ ಮಾಡ್ತಿಲ್ಲ ಅಂತ ನಿಮ್ಮನ್ನು ಕೇಳಿದಾಗ ಅದು ಕಾಮೆಂಟ್ ಹಾಕೋರ ಮನಸ್ಥಿತಿ ತೋರಿಸುತ್ತೆ, ಅದಕ್ಕೆ ನಾನು ಡಿಲೀಟ್ ಮಾಡ್ತಿಲ್ಲ ಅಂತಂದ್ರೆ. ಸೊ ಈ ಒಂದು ಯೋಚನೆ ಹೇಗೆ ಬಂತು ನಿಮಗೆ? ಬಿಕಾಸ್ ಅಷ್ಟು ಧೈರ್ಯ, ಅಷ್ಟು, ಯಾಕಂದ್ರೆ ಒಂದು ಕಾಮೆಂಟ್ ಅಂದ್ರೆ ಒಂದು ಕಲ್ಲು ಹೊಡೆದಂಗೆ, ಅಂತ 1000 ಕಾಮೆಂಟ್ ಅಂದ್ರೆ 1000 ಕಲ್ಲು ಹೊಡೆದಂಗೆ, ತಡ್ಕೊಳ್ಳೋ ಶಕ್ತಿ ಬೇಕು. ಹೌದು, ಅದು ತುಂಬ ಜನ ಪಾಪ ಸೆನ್ಸಿಟಿವ್ ಇರ್ತಾರೆ. ಈಗ ನನಗಿರೋ ಧೈರ್ಯ ಎಲ್ರಿಗೂ ಇರುತ್ತೆ ಅಂತ ಹೇಳಲ್ಲ. ಪಾಪ ಕೆಲವರೆಲ್ಲ ಕಾಮೆಂಟು ಮಾಡೋ ಟ್ರೋಲ್ಗೆ ಸೂಸೈಡ್ ಮಾಡ್ಕೊಂಡಿರುವಂಥ ನಿದರ್ಶನಗಳು ಕೂಡ ಇದೆ. ಸೊ ಅದಕ್ಕೆ ನಾನು ಹೇಳೋದು ಈ ಮೂಲಕ, ಅದನ್ನು ಸರಿ ಮಾಡೋದಕ್ಕೆ ತುಂಬ ಕಷ್ಟ ಇದೆ. ಯಾಕಂದರೆ ಸೋಷಿಯಲ್ ಮೀಡಿಯಾ ಅದ್ರ ಯಾರ ಕಂಟ್ರೋಲ್ಗೂ ಸಿಗ್ತಾ ಇಲ್ಲ. ನೀವು ಸೈಬರ್ ಕ್ರೈಮಿಗೆ ಎಷ್ಟು ಜನನ ಅಂತ ಇದು ಮಾಡ್ತೀರಾ. ಸೊ ಹಾಗಾಗಿ ಅಲ್ಲಿ ಬ್ಲಾಕ್ ಆಪ್ಷನ್ ಇರುತ್ತೆ. ನಿಮಗೆ ತೀರಾ ಆಗಲ್ವಾ, ತೀರಾ ಸೆನ್ಸಿಟಿವಾ, ಅದನ್ನು ಬ್ಲಾಕ್ ಮಾಡಿ ಅಥವಾ ಹೈಡ್ ಮಾಡಿ. ಕೆಲವರು ಅದನ್ನು ಮಾಡ್ತಾ ಇದ್ದಾರೆ. ಓಕೆ, ನನ್ನ ವಿಚಾರಕ್ಕೆ ಅಂತ ಬಂದಾಗ ಅದು ಯಾವುದು ನನ್ನ ಭವಿಷ್ಯ ನಿರ್ಧಾರ ಮಾಡುತ್ತೆ ಅಂತ ನನಗನ್ಸಲ್ಲ. ಯಾರೋ ಒಬ್ಬರು ನಿರ್ಧಾರ ತಗೋತಾರೆ ಅಂತಂದರೆ ಆ ಸೋಷಿಯಲ್ ಮೀಡಿಯಾ ನೋಡಿ ನಿರ್ಧಾರ ತಗೋತಾರೆ ಅನ್ನೋದು ನನಗೆ ಇದುವರೆಗೂ ಯಾವತ್ತೂ ಆಗಿಲ್ಲ. ಅವರಿಗೆ ಕವಡೆ ಕಾಸಿನ ಕಿಮ್ಮತ್ತಿಲ್ಲ. ಸುಮ್ಮನೆ ಅವ್ರ ಎನರ್ಜಿ, ಟೈಮು, ನೆಟ್ ಎಲ್ಲ ವೇಸ್ಟ್ ಮಾಡ್ಕೋತಾ ಇದ್ದಾರೆ ಹೊರತು ಅದರಿಂದ ನೀವು ಯಾರೂ ತುಳಿಯೋಕ್ಕಾಗಲಿ, ಅಂದರೆ ಸಮರ್ಥವಾದವ್ರನ್ನ, ಸರಿಯಾದವ್ರನ್ನ, ಪ್ರಾಮಾಣಿಕತೆಯಿಂದ ಇರೋರನ್ನ ನಿಮ್ಮ ಕಮೆಂಟು ಎಳ್ಳಷ್ಟು ಅವ್ರನ್ನ ಅಲ್ಲಾಡ್ಸೋದಕ್ಕಾಗಲ್ಲ. ಹಾಗಾಗಿ ನಾನು ಅದಕ್ಕೇನು ಲಕ್ಷ್ಯ ಕೊಡೋಕೆ ಹೋಗಲ್ಲ. ಹೆಂಗಿದ್ರೂ ಹಾಕೋತಾರೆ. ಈಗ ನೀವು ಸೀರೆ ಉಟ್ರು ಹಾಕೋತಾರೆ, ಚೂಡಿದಾರ್ ಹಾಕೊಂಡ್ರು ಹಾಕೋತಾರೆ, ಮಿನಿ ಸ್ಕರ್ಟ್ ಹಾಕಿದ್ರು ಹಾಕ್ತಾರೆ. ಅದು ಎಲ್ಲ ಥರದ್ದು ಇದ್ದೇ ಇದೆ. ಎಲ್ಲೋ ಒಂದು ವರ್ಗ ಮಾತ್ರ ಸರಿಯಾದದನ್ನು ಹಾಕ್ತಾರೆ. ತಪ್ಪು ಮಾಡಿದಾಗ ಇದು ತಪ್ಪಿದೆ ಅಂತಾರೆ, ಸರಿಯಾಗಿದ್ದಾಗ ಸರಿ ಇದೆ ಅಂತಾರೆ. ಸೊ ಅವ್ರದನ್ನ ನಾನು ತೊಗೊಳ್ತೀನಿ, ಇಲ್ಲ ಅಂತ ನಾನು ಹೇಳಲ್ಲ. ನೀ ಕೂತ್ರೂ ತಪ್ಪು, ನಿಂತರೂ ತಪ್ಪು, ಎಲ್ಲದಕ್ಕೂ ತಪ್ಪು ಅಂದಾಗ ಅವರೆಲ್ಲ ಎಷ್ಟು ಫ್ರೀ ಆಗಿದ್ದಾರೆ ಅಂತ ಹೇಳಿ ನನಗೆ ನಿಜವಾಗ್ಲೂ ಬೇಜಾರಾಗುತ್ತೆ. ನಿರುದ್ಯೋಗ ಸಮಸ್ಯೆ ಎಷ್ಟು ತಾಂಡವ ಆಡ್ತಾ ಇದೆ. ಸೊ ಆ ಬಿಡದಿಲಿ ಉದ್ಯೋಗ ಕಿತ್ಕೊಳ್ಳೋ ಬದಲು, ಅಂದರೆ ಏನು ಅವರು ದುಡಿಮೆ ಮಾಡ್ತಾ ಇದ್ದಾರೆ ಅದನ್ನು ಕಿತ್ಕೊಳ್ಳೋ ಬದಲು ಇಂಥ ನಿರುದ್ಯೋಗಿಗಳಿಗೆ ಕೆಲಸ ಕೊಟ್ಟರೆ ನಮ್ಮ ರಾಜ್ಯ ಸರ್ಕಾರ ಚೆನ್ನಾಗಿರುತ್ತೆ ಅಂತ ನಾನು ಭಾವಿಸ್ತೀನಿ. ಓಕೆ, ಗೊತ್ತಾಯ್ತು. ಈ ಸಮಚಿತ್ತ, ನೀವು ಸ್ಥಿತಪ್ರಜ್ಞತೆ ಮತ್ತು ನಿಮ್ಮ ಲೈಫಲ್ಲಿ ಆಗಿರೋ ಒಂದಷ್ಟು ವಿಚಾರಗಳು ಪರ್ಸ್ನಲ್ ಆಗಿ ನನಗೆ ಗೊತ್ತು. ಸೊ ಅದರ ಬಗ್ಗೆ ನಾನು ಯೋಚನೆ ಮಾಡಿದಾಗ ಇದನ್ನೆಲ್ಲ ಫೇಸ್ ಮಾಡೋದಕ್ಕೆ ಒಂದು ಸಾಮಾನ್ಯ ಮನಸ್ಥಿತಿ ಸಾಕಾಗೋದಿಲ್ಲ, ತುಂಬ ಅಸಾಧಾರಣ ಮನಸ್ಥಿತಿನೇ ಬೇಕು. ಇದಕ್ಕೆಲ್ಲ ನೀವೇನಾದರೂ ಸ್ಪಿರಿಚುವಲ್ ಅಭ್ಯಾಸ ಏನಾದ್ರು ಇಟ್ಕೊಂಡಿದ್ದೀರಾ? ಆ ಥರದ ದಿನಚರಿ ಅಥವಾ ಮನಸ್ಥಿತಿ ಅಭ್ಯಾಸಗಳು ನಿಮ್ಮ ಹತ್ರ ಇದೆಯಾ? ನಿಜ, ಒಂದು ನಾನು ಸ್ಪಿರಿಚುವಲ್ ಇದ್ದೀನಿ. ದೇವರು ಅಂತಂದರೆ ಗೊತ್ತಿಲ್ಲ, ಅದಕ್ಕೆಲ್ಲ ನಾವೊಂದು ರೂಪ ಕೊಟ್ಕೊಂಡಿರ್ತೀವಿ. ಇಡೀ ಪ್ರಪಂಚನೇ ನಿಯಂತ್ರಿಸೋದಕ್ಕೆ ಒಂದು ಶಕ್ತಿ ಅಂತೂ ಖಂಡಿತ ಬೇಕು. ಈಗ ಮನೆ ಅಂದರೆ ಒಂದು ಮನೆಯನ್ನು ನಿಭಾಯಿಸೋದಕ್ಕೆ ಅದಕ್ಕೆ ಒಬ್ಬ ಒಡೆಯ ಅನ್ನೋ ಥರ ಇರ್ತಾನೆ. ಜಗತ್ತು ಅಂತ ಬಂದಾಗ ಅದಕ್ಕೊಬ್ಬ ಒಡೆಯ ಇರ್ತಾನೆ. ಅಂದರೆ ನಮ್ಮ ಕರ್ನಾಟಕಕ್ಕೊಬ್ಬರು, ನಮ್ಮ ದೇಶಕ್ಕೊಬ್ಬರು, ಬೇರೆ ಪ್ರಪಂಚದ ಬೇರೆ ದೇಶಗಳಿಗೆ. ಹಾಗಿದ್ದಾಗ ಎಲ್ಲ ಇಡೀ ಪ್ರಪಂಚ ನಿಭಾಯಿಸೋದಕ್ಕೆ ಒಂದು ಶಕ್ತಿ ಬೇಕು. ಸೊ ಅದರ ಅದೃಶ್ಯವಾಗಿದೆ, ನಮಗೆ ಗೊತ್ತಿಲ್ಲ ಅದು ಇದೆಯೋ ಇಲ್ವೋ ಅನ್ನೋದ್ರ ಬಗ್ಗೆನೂ ಕೂಡ ಚರ್ಚೆ ಇದೆ. ಬಟ್ ನಾನು ನಂಬ್ತೀನಿ. ಐ ಡೋಂಟ್ ನೋ, ನನಗೆ ಕೆಲವೊಂದು ಡಿಫ್ರೆಂಟ್ ಬಿಲೀವ್ಸ್ ಇದೆ ಸುಕನ್ಯಾ ಅವರೇ. ಅದನ್ನು ಹೇಳಿದಾಗ ಹೇಗೆ ಅಂದರೆ ಕೇಳಿ. ನಾನು ನನ್ನ ಜೊತೆಗೆ ಒಬ್ಬರು ಸ್ನೇಹಿತರಿದ್ದಾರೆ, ಬಹುಶಃ ಒಂದು 10 ವರ್ಷದಿಂದ ನನ್ನ ಜೊತೆಗಿದ್ದಾರೆ. ಈಗ ಸ್ನೇಹಿತರು ಹೆಂಗೆ ಅಂದರೆ ನಮ್ದೆಲ್ಲದನ್ನು ಕೂಡ ಸಹಿಸ್ಕೋಬೇಕು ಅವರೇ. ಆ ಥರ ನಮಗೆ ಸ್ನೇಹಿತರು ಸಿಗೋದು ತುಂಬ ಕಷ್ಟ. ನಿಮ್ಮ ಚೈಲ್ಡಿಶ್ ಬಿಹೇವಿಯರ್ ಇರ್ಬೋದು, ಅಥವಾ ನಿಮ್ಮ ಕೋಪ ಇರ್ಬೋದು, ಅಥವಾ ನೀವೇನೇ ಹೇಳಿದ್ರು ಹೂಗೊಡೋಕ್ಕೆ ಅಟ್ಲೀಸ್ಟ್ ಕೇಳಕ್ಕೆ ಒಬ್ಬರು ಬೇಕು, ಸ್ವಿಂಗ್ಸ್ ಇರ್ಬೋದು ಏನಾದರೂ. ಸೊ ಆ ಥರದ ಒಬ್ಬ ಒಳ್ಳೆ ಸ್ನೇಹಿತರು ನನಗಿದ್ದಾರೆ. ನಾನು ಅವ್ರ ಹತ್ರ ಹೇಳ್ತಾ ಇದ್ದೆ ಹೀಗೆ, ಇಲ್ಲ ನಾನೇನಾದರೂ ದೊಡ್ಡ ಲೀಡ್ರ್ ಆದರೆ ಅಥವಾ ಯಾವುದೋ ಒಂದು ಸಮಸ್ಯೆನ ಬಗೆಹರಿಸೋಕ್ಕೆ ನಾನು ಹೋದರೆ ನೀನು ನನ್ನ ಹಿಂದೆ ಡಸ್ಟರ್ ಕಾರಲ್ಲಿ ಬರ್ತಿರ್ತೀರ, ನೀವೆಲ್ಲ ಒಂದು ಗುಂಪಲ್ಲಿ ನೀವು ಬೇರೆ ಕಾರಲ್ಲಿ ಬರ್ತಾ ಇರ್ತೀರಾ, ನಾವು ಅಲ್ಲಿ ಹೋಗಿ ಸಮಸ್ಯೆ ಆ ಥರದ್ದೆಲ್ಲ ನಾನು ಅವರು ಮಾತಾಡ್ತಾ ಇದ್ದೆ. ನಾನು ಅವ್ರಿಗೆ ಹೇಳ್ತಾ ಇದ್ದೆ ಯಾವಾಗಲೂ, ಡಸ್ಟರ್ ಕಾರ್ ಅದೇನು ಐ ಡೋಂಟ್ ನೋ ವೈ ಕೇಳಿ. ಓಕೆ,
ಆ ಥರದ್ದು ನಾನು ಯಾವಾಗಲೂ ಮಾತಾಡ್ತಾ ಇದ್ದೆ, ನಾನು ಏನಾದರೂ ದೊಡ್ಡ ಪೊಲಿಟಿಷಿಯನ್ ಲೀಡ್ರ್ ಆದರೆ ನಿನಗೊಂದು ಡಸ್ಟರ್ ಕಾರ್ ಕೊಡಿಸ್ಬಿಡ್ತೀನಿ, ನೀವು ಆ ಕಾರಲ್ಲಿ ಬನ್ನಿ, ನನ್ನನ್ನು ಫಾಲೋ ಮಾಡಿಕೊಂಡು ಎಲ್ಲೇ ಏನೇ ಸಮಸ್ಯೆ ಇದ್ರೂ ನಾವು ಪರಿಹಾರ ಮಾಡಬೇಕು, ಆ ಥರದ್ದೆಲ್ಲ ನಾನು ಹೇಳ್ತಾಯಿದ್ದೆ. ಅವರೆಲ್ಲ ಬಿಡು ಪಾಪ, ಹೌದಾ, ಓಕೆ ಓಕೆ ಅಂತ ಹೇಳೋರು. ನೋಡಿದೆ ಇದು ಮೋಸ್ಟ್ಲಿ ಐ ಥಿಂಕ್ ಒಂದು 7 ವರ್ಷದ ಹಿಂದೆ ಹೇಳಿದ್ದೇನೋ. ನೋಡ್ತಾ ಡಸ್ಟರ್ ಕಾರ್ ಬ್ಯಾನೇ ಆಗೋಯ್ತು. ನನಗೆ ಅಯ್ಯೋ ಡಸ್ಟರ್ ಕಾರೇ ಬ್ಯಾನ್ ಆಗೋಯ್ತಲ್ಲ, ನಾನು ಅಷ್ಟು ಹೇಳ್ತಾ ಇದ್ನಲ್ಲ, ಎಲ್ಲೋ ಒಂದು ಕಡೆ ಬೇಜಾರಾಯಿತು. ನೀವು ಏನಾದರೂ ಅಂದ್ಕೊಳ್ಳಿ, ನೀವು ಇದನ್ನು ಹೆಂಗಾದರೂ ಕನೆಕ್ಟ್ ಮಾಡ್ಕೊಳ್ಳಿ, ಐ ಡೋಂಟ್ ನೋ, ನಾನು ತುಂಬ ನಂಬ್ತೀನಿ ನಾನು ಅದನ್ನು. ಹಿಂಗಾಗ್ತಿತ್ತು, ನಾವೇನೋ ದೊಡ್ಡದಾಗಿ ಮಾಡೋಣ ಅಂದರೆ ಕಾರೇ ಬ್ಯಾನ್ ಆಗೋಯ್ತು, ಇನ್ಯಾರು ಕಾರ್ ಕೊಡಿಸೋದು, ನಾನು ಆ ಇಮ್ಯಾಜಿನೇಷನ್ ಬಿಟ್ಟರೆ ನಾನು ಬೇರೆ ಯಾವುದೂ ಇಲ್ಲ ಅಂದ್ಕೊಂಡು ಸುಮ್ಮನೆ ಇದ್ವಿ. ಬಟ್ ಅದ್ರ ಬಗ್ಗೆ ಮಾತಾಡ್ತಾ ಇದ್ವಿ, ನಾನು ಹಾಗಾಗಬೇಕು ಹೀಗಾಗಬೇಕು. ಹೀಗೆ ಮೊನ್ನೆ ಒಂದು ಕೇರಳಕ್ಕೆ ಹೋಗುವಾಗಲೂ ಏನೋ ಏರ್ಪೋರ್ಟಲ್ಲಿ ಡಸ್ಟರ್ ಕಾರ್ ಈಸ್ ಬ್ಯಾಕ್ ಅಂತ ಬಂತು. ಓಕೆ, ನೀವು ಹೆಂಗಾದರೂ ತಿಳ್ಕೊಳ್ಳಿ, ನನಗೆ ಅದು ಕನೆಕ್ಟ್ ಆಗುತ್ತೆ. ಒಂದೇ ಸಲ ನನಗೆ ಮೈ ರೋಮಾಂಚನ ಆದಂಗೆ ಆಗೋಯ್ತು. ಇದು ಬಿಫೋರ್ ಪಾಲಿಟಿಕ್ಸ್ಗೆ ಬರೋ ಮುಂಚೆ ಕಾಲ್ ಮಾಡಿದೆ, ನೋಡು ಡಸ್ಟರ್ ಕಾರ್ ಈಸ್ ಬ್ಯಾಕ್ ಅಂತ ಬಂದಿದೆ, ಏನೋ ಒಂದು ಈಗ ಆಗುತ್ತೆ ನೋಡು ಅಂತ ನಾನು ಹೇಳಿದೆ. ನನಗೆ ಆ ಥರ ಡಿಫ್ರೆಂಟ್ ಬಿಲೀವ್ಸ್ ಇದೆ. ಹೌದಾ, ಹ್ಞೂ ಅಂದರು ಅವ್ರು, ಇನ್ನೇನು ಪಾಪ ಹೇಳೋಕ್ಕಾಗಲ್ವಲ್ಲ ನನ್ನ ನಂಬಿಕೆಗೆ. ಈಗ ಬರುತ್ತೆ ನೋಡು ನನಗೆ ಪೊಲಿಟಿಷಿಯನ್ಸ್, ಇವಾಗ ಶುರುವಾಗುತ್ತೆ ನಾವು ಏನು ಅಂದ್ಕೊಂಡಿದ್ವು ಅಂತ ನಾನು ಹೇಳಿದೆ. ಅದಾದಮೇಲೆ ಇದಾಯಿತು. ನಾನು ಅದಕ್ಕೆ ಹೇಳ್ತೀನಿ ನೋಡು, ಮ್ಯಾನಿಫೆಸ್ಟೇಷನ್ನು ನನಗದು ಡಿಫ್ರೆಂಟ್ ಬಿಲೀಫೇ. ನನಗದು ನಿಮ್ಗೆ ಡಸ್ಟರ್ ಕಾರ್ ಹತ್ರ ಕೊಡಿಸೋ ಥರ ನನಗೆ ಆ ಥರ ನಿಮ್ಗೆ ಅನಿಸ್ಬೋದು ಇದೇನಲ್ಲಪ್ಪ ಇದು ಅಂತ. ಬಟ್ ಯಾವಾಗ ಅದು ನೋಡಿದೆ ಅದಾದಮೇಲೆ ಇದು ಶುರು ಆಯಿತು, ಅದು ನನಗೆ ಪಾಸಿಟಿವ್ ಸೈನ್ ಥರ ಕಾಣಿಸ್ತು. ಸೊ ನಾನು ಅದನ್ನು ನಂಬ್ತೀನಿ. ಅವಾಗಿಂದ ನಾನು ಅಂದ್ಕೊಂಡು ಬಂದಿದ್ದು ಡಸ್ಟರ್ ಕಾರ್ ಹೋಯಿತು ಅಂತ ಅಂದಾಗ ಬೇಜಾರಾಗಿ, ಮತ್ತೆ ನನಗದು ಬಂದಾಗ ಎಲ್ಲೋ ಒಂದು ನನಗೆ ಹೋಪ್ಸ್ ಬರೋಕ್ಕೆ ಶುರುವಾಯಿತು. ನೋಡಿ ಈಗ ಆಗುತ್ತೆ ನೋಡು, ನಾವೇನು ಅನ್ಕೋತಿದ್ವಿ ಅದಾದ್ಮೇಲೆ ಇದಾಯ್ತು. ಡಸ್ಟರ್ ಈಸ್ ಒಂದು ಹೆಸರು ಅಷ್ಟೇ, ಅದ್ರ ಹಿಂದೆ ಹೋಪ್ಸ್ ಇತ್ತು. ಆ ಹೋಪ್ಸು ಅದೊಂದು ನನಗೆ ಪಾಸಿಟಿವ್ ಸೈನ್ ಆಗಿ ಕಾಣ್ತು. ಅದು ನನಗೆ ಒಳಗಿಂದ ಒಂದು ರೀತಿ ಪುಳಕ ಆದಂಗೆ ಆಗ್ಬಿಡ್ತು. ಅದಾದ್ಮೇಲೆ ನೋಡಿ ಇದಾಯಿತು. ನೀವು ಗೊತ್ತಿಲ್ಲ ಇದನ್ನು ನೋಡುವಂಥ ವೀಕ್ಷಕರು ಹೇಗೆ ತಗೋತಾರೋ, ನೀವು ಹೇಗೆ ತಗೋತಾರೋ, ಒಬ್ಬೊಬ್ರಿಗೂ ಒಂದೊಂದು ರೀತಿ ಅನುಭವ ಆಗ್ತಾ ಇರುತ್ತೆ. ದೇವರು ನಮಗೆ ಪ್ರತ್ಯಕ್ಷ ಆಗ್ತಾನೋ ಇಲ್ವೋ, ಈ ಥರದಿಂದ ಒಂದು ಸೈನ್ ಕೊಡ್ತಾನೆ ಅಂತ. ಸೊ ನಾನು ಕೆಲವೊಂದು ನಾನು ನೋಡ್ತಾ ಇರ್ತೀನಿ, ಎಷ್ಟು ಕನೆಕ್ಟ್ ಆಗುತ್ತೆ ಅಂದರೆ ಮೆಸೇಜ್ಗಳು. ನನ್ನ ಪರ್ಸ್ನಲ್ ಜೀವನದಲ್ಲಿ ಏನೇ ಆಗಿರಬಹುದು ಅದನ್ನು ಕೂಡ ನಾನು ವಿಧಿಲಿಖಿತ ಅಂತಲೇ ಭಾವಿಸ್ತೀನಿ. ಸೊ ಇವಾಗ ನನ್ನ ಡೆಸ್ಟಿನಿ ರನ್ ಮಾಡ್ತಾ ಇದೆ ಅಂತ ಕೂಡ ನಾನು ಭಾವಿಸ್ತೀನಿ. ನಮ್ಮ ಜೀವನದಲ್ಲಿ ಯಾರೇ ಬಂದು ಹೋಗಲಿ, ಅವರು ಒಂದು ಪಾಠ ಕಲ್ಸಕ್ಕೆ ಬಂದಿರ್ತಾರೆ, ಇಲ್ಲ ನನ್ನ ಗಟ್ಟಿ ಮಾಡೋಕ್ಕೆ ಬಂದಿರ್ತಾರೆ, ಇಲ್ಲ ನನಗೆ ಬಲ ತುಂಬಕ್ಕೆ ಬಂದಿರ್ತಾರೆ. ಹಾಗಾಗಿ ನಾನು ಯಾರನ್ನೂ ಇವತ್ತಿಗೆ ನಾನು ದೂರೋದಿಲ್ಲ. ಎಲ್ಲವೂ ನನ್ನ ಹಣೆ ಬರಹ. ಏನು ನನ್ನ ಜೀವನದಲ್ಲಿ ಆಗಿದೆಯೋ ಅದು ನನ್ನನ್ನು ಗಟ್ಟಿ ಮಾಡಿದೆ. ಇವತ್ತು ಏನು ಜಾನ್ವಿ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ ಹಾಗೆ ಹೇಗೆ ಅಂದರೆ ಅವರೆಲ್ಲರಿಗೂ ನಾನು ಈ ಮೂಲಕ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಾನು ಇಷ್ಟು ನನ್ನ ಒಂದು ಇನ್ನೋಸೆಂಟ್ ಕೆಂಪಸ್ ಹುಡುಗಿ ಇವತ್ತು ಇಷ್ಟು ಸ್ಟ್ರಾಂಗ್ ಆಗಿದ್ದಾಳೆ ಅಂತ ಅಂದರೆ ಅವರೆಲ್ಲರೂ ನನ್ನ ಗಟ್ಟಿ ಮಾಡಿದ್ದಾರೆ, ನನಗೆ ಪಾಠ ಕಲಿಸಿದ್ದಾರೆ, ಏನೋ ಕಲಿಸೋಕ್ಕೆ ಬಂದು ಹೋಗಿದ್ದಾರೆ ನನ್ನ ಜೀವನದಲ್ಲಿ. ಕೆಲವರು ನನಗೆ ಧೈರ್ಯ ಕೊಟ್ಟಿದ್ದಾರೆ, ಸ್ನೇಹಿತರ ರೂಪದಲ್ಲಿರ್ಬೋದು, ಕುಟುಂಬದ ರೂಪದಲ್ಲಿರ್ಬೋದು. ಸೊ ಹಾಗಾಗಿ ನಾನಿವತ್ತು ಯಾರನ್ನೂ ದೂರೋ ಅಂಥ ಪರಿಸ್ಥಿತಿನಲ್ಲಂತೂ ಇಲ್ಲ, ನನಗೆ ದೂರೋದಕ್ಕೆ ಇಷ್ಟನೂ ಇಲ್ಲ. ಏನೇನು ಹೇಳಬೇಕು ಆ ಕ್ಷಣದಲ್ಲಿ ನಾನು ಏನು ರಿಯಾಕ್ಟ್ ಮಾಡಬೇಕು, ಯಾಕಂದರೆ ನನಗೆ ಸುಳ್ಳು ಹೇಳೋದಕ್ಕಾಗಲಿ ಹೈಡ್ ಆ್ಯಂಡ್ ಸೀಕ್ ಆಗಲಿ ಬರೋದಿಲ್ಲ. ಅವತ್ತಿಗೆಲ್ಲ ಏನು ರಿಯಾಕ್ಟ್ ಮಾಡಿನ ಅದೆಲ್ಲವೂ ಸತ್ಯ. ಹೇಳಿದ್ದೀನೆಲ್ಲ ಹೇಳ್ಬಿಟ್ಟಿದ್ದೀನಿ. ಅದನ್ನು ಜನ ಹೇಗೆ ತೊಗೊಂಡಿದ್ರು ಏನೋ ನನಗೆ ಗೊತ್ತಿಲ್ಲ. ಯಾಕಂದರೆ ನಾನು ತುಂಬ ನಂದು ಒಂಥರ ಓಪನ್ ಬುಕ್ಕೆ, ಏನೇನಾಯಿತು ಎಲ್ಲಕ್ಕೂ ಕೂಡ ಜನಕ್ಕೆ ಗೊತ್ತಿದೆ. ಸೊ ಯಾವುದೇ ಒಂದು ಹೈಡ್ ಆ್ಯಂಡ್ ಸೀಕ್ ಇಲ್ದಲೇ ನಾನು ಇಲ್ಲಿ ತನಕ ಬಂದಿದ್ದೀನಿ. ಇವತ್ತಿಗೆ ನನಗೆ ಯಾರ ಮೇಲೂ ಕೂಡ ಬೇಜಾರಿಲ್ಲ. ಎಲ್ಲರೂ ನನ್ನ ಬದುಕಿನಲ್ಲಿ ಇಂಪಾರ್ಟೆಂಟ್ ರೋಲೇ ಪ್ಲೇ ಮಾಡಿದ್ದಾರೆ, ನನಗೆ ಕಳಿಸಿದ್ದಾರೆ, ನನ್ನ ಗಟ್ಟಿ ಮಾಡಿದ್ದಾರೆ. ಓಕೆ, ಸೊ ಇಷ್ಟು ಸ್ಟ್ರಾಂಗ್ ಜಾಹ್ನವಿ ಪರ್ಸ್ನಲ್ ಆಗಿ ತುಂಬ ಮೃದು ಸ್ವಭಾವ, ಆಮೇಲೆ ತುಂಬ ಫ್ರೆಂಡ್ಲಿ, ಆಮೇಲೆ ತುಂಬ ಬೇಗ ಅಳು ಬರುತ್ತಾ, ಹೇಗಿರುತ್ತೆ ನಿಮ್ಮ ಇಮೋಷನ್ಸ್ ಎಲ್ಲ? ನಾನು ಹೇಗೆ ಅಂದರೆ ಸ್ವಲ್ಪ ವೀಕ್ನೆಸ್ ಅಂದರೆ ನನಗೆ ನನ್ನ ಮಗನೇ ವೀಕ್ನೆಸ್ಸು. ನನಗೆ ಯಾರಾದರೂ ಬೈತಾರೆ ಅಥವಾ ನನ್ನನ್ನು ಕಂಟ್ರೋಲ್ ಮಾಡ್ತಾರೆ ಅಂತಂದರೆ ಅದು ನನ್ನ ಮಗ ಮಾತ್ರ. ಓಕೆ, ನಾನು ಅಳ್ತೀನಿ, ಬಟ್ ಯಾರಿಗೂ ಗೊತ್ತಾಗಲ್ಲ. ಅಡುಗೆ ಮಾಡ್ತಾನೆ ಅಲ್ಲೇ ಅಳ್ತಾ ಇರ್ತೀನಿ, ಅದು ಯಾರಿಗೂ ಗೊತ್ತಾಗಲ್ಲ. ನಮ್ಮ ಅಮ್ಮ ಇದ್ರೆ ನಮ್ಮ ಅಮ್ಮಂಗೆ ಗೊತ್ತಾಗಲ್ಲ. ಸ್ನಾನ ಮಾಡ್ತಾ ಹತ್ಬಿಡ್ತೀನಿ. ಮತ್ತು ನಾನು ಹೇಗೆ ಅಂದರೆ ಬೇಗ ಕಮ್ಬ್ಯಾಕ್ ಆಗಿಬಿಡ್ತೀನಿ, ಅದರಲ್ಲೇ ಮುಳುಗಿ ಹೋಗಿ ಅಳೋದು ಕೂಡ ಒಂದು ಖಯಾಲಿ. ನೀವು ಅಳೋಕ್ಕೆ ಶುರು ಮಾಡಿ ಅಳಬೇಕು, ದುಃಖವಾಗಿರೋ ಸಾಂಗ್ಗಳನ್ನ ಹಾಕೊಂಡು ಅಳಬೇಕು, ಅದು ನಮ್ಮ ಮೇಲೆ ಮಾಡೋದಕ್ಕೆ ಎಮೋಷ್ನಲ್ ಸಾಂಗ್ ಹಾಕೊಂಡು ಅಳೋದು ಅದೆಲ್ಲ ಏನು ಗೊತ್ತಾ ತುಂಬ ನೆಗೆಟಿವ್ ಸೈನು. ಸೊ ಅದೆಲ್ಲ ನನಗೆ ಗೊತ್ತಿರೋದ್ರಿಂದ ಹತ್ತು ಬಿಡ್ತೀನಿ ಇಮಿಡಿಯೇಟಾಗಿ. ನೆಕ್ಸ್ಟ್ ಇದಕ್ಕೇನೆ ಏನಾದ್ರು ಬೇಜಾರಿದ್ರೆ ನೆಕ್ಸ್ಟ್ ನಾನು ಮೂಡ್ನ ಬೇರೆದಕ್ಕೆ ಶಿಫ್ಟ್ ಮಾಡ್ಕೊಂಡು ಬಿಡ್ತೀನಿ. ಸೊ ಇದ್ದಿದ್ದೆ ಅಲ್ವಾ, ಬೇರೆಯವ್ರ ಕಷ್ಟನ ನಾವು ಪರಿಗಣಿಸ್ಬಿಟ್ರೆ ನಮ್ದು ಏನೂ ಇಲ್ಲ ಜೀವನದಲ್ಲಿ. ಎಷ್ಟೆಷ್ಟೆಲ್ಲ ಕಷ್ಟಪಡ್ತಾರೆ. ಈಗ ನಾನು ತುಂಬ ಜನರನ್ನ ಹತ್ರದಿಂದ ಮೀಟ್ ಆಗುವಾಗ ಕೈಕಾಲೇ ಇರೋಲ್ಲ, ಎಂತ ಬದುಕು ಸುಕನ್ಯಾ ಅವ್ರೆ. ಹಂಗಾಗಿ ನೋಡಿದ್ರೆ ಈ ಭಾವನೆಗಳೆಲ್ಲ ಲಕ್ಸುರಿ ಅನ್ಸುತ್ತೆ. ಹೌದು ಹೌದು, ಬೇಸಿಕ್ಗೋಸ್ಕರ ಜನ ಪರದಾಡುವಾಗ ನಾವೆಲ್ಲ ಭಾವನೆಗಳನ್ನ ಹುಡ್ಕೊಂಡು ಕಷ್ಟಪಡ್ತೀವಿ. 100% ಬೇಸಿಕ್ಕೇ ಇರೋದಿಲ್ಲ, ಕೈಕಾಲು ಇರೋದಿಲ್ಲ, ಊಟಕ್ಕೆ ಅವರಿಗೆ ತೊಂದರೆ ಆಗ್ತಾ ಇರುತ್ತೆ. ಅಂಥದ್ದೆಲ್ಲ ನೋಡಿದಾಗ
ಸುಮ್ಮನೆ ಎಮೋಷ್ನಲ್ ಸಾಂಗ್ ಹಾಕೊಂಡು ಹತ್ಕೊಂಡು ನಾವೇ ಸುಮ್ಮನೆ ಓವರ್ ಡ್ರಾಮಾ ಕ್ರಿಯೇಟ್ ಮಾಡ್ತಾ ಇದ್ದೀವಿ ಅನ್ಸುತ್ತೆ ಹೊರತು ನಮ್ಮ ಕಷ್ಟಗಳು ತುಂಬ ನಗಣ್ಯ ಅನ್ನೋ ಥರ ನನಗೆ ಫೀಲ್ ಆಗುತ್ತೆ. ಓಕೆ, ಸೊ ಇವಾಗ ನಾನೀಗ ನಾಯಕಿ, ಜರ್ನಲಿಸ್ಟು, ಹೋರಾಟಗಾರ್ತಿಯನ್ನೆಲ್ಲ ಸೈಡಿಗಿಟ್ಟು ಒಬ್ಬ ಹೆಣ್ಣಾಗಿ ನಾನು ಜಾಹ್ನವಿನ ಕೇಳಿದ್ರೆ ಲವ್, ಮದುವೆ, ಪ್ರೀತಿ, ಪ್ರೇಮ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಹೆಂಗನ್ಸುತ್ತೆ ಅಂದರೆ ಎಷ್ಟೋ ಒಂದು ಸಂದರ್ಭಗಳಲ್ಲಿ ನಮಗೆ ಏನಾಗುತ್ತೆ ಅಂದರೆ ನಂಬಿಕೆನೇ ಸತ್ತು ಹೋಗ್ಬಿಡುತ್ತೆ. ಈ ಪ್ರೀತಿ ಪ್ರೇಮ ಅಂತ ಅಂದರೆ ಒಬ್ಬೊಬ್ಬರು ಒಂದೊಂದು ಡೆಫಿನಿಷನ್ ಕೊಡ್ತಾರೆ. ಪ್ರೀತಿ ಅಂದರೆ ಲಾಯಲ್ಟಿ, ಪ್ರೀತಿ ಅಂದರೆ ಕಮಿಟ್ಮೆಂಟು, ಅಥವಾ ಪ್ರೀತಿ ಅಂದರೆ ಟೈಮ್ ಕೊಡೋದು, ಅಥವಾ ನಮ್ಮ ಹೆಣ್ಮಕ್ಳಿಗಂತೂ ತುಂಬ ಎಕ್ಸ್ಪೆಕ್ಟೇಷನ್ ಇರುತ್ತೆ, ತುಂಬ ಸೆನ್ಸಿಟಿವ್ ಇರ್ತೀವಿ. ಸೊ ನನಗನ್ಸೋದು, ನನಗೆ ಗೊತ್ತಿಲ್ಲ ನನ್ನ ಜೀವನದಲ್ಲಿ ಆಗಿದ್ದು, ಹೊರಗಡೆ ಜಗತ್ತು ಹೇಗಿದೆ ಅಂತ ಗೊತ್ತಿಲ್ಲ, ನನಗೆ ಅದ್ರ ಮೇಲೆ ಸ್ವಲ್ಪ ನಂಬಿಕೆ ಕಡಿಮೆನೇ. ಐ ಥಿಂಕ್ ಈ ಜಗತ್ತಿನಲ್ಲಿ ಲಾಯಲ್ ಆಗಿರೋರು ಇದು ಸಿಗೋದು ಕಷ್ಟ ಅಂತ ನನಗನ್ಸುತ್ತೆ. ಐ ಡೋಂಟ್ ನೋ. ಪ್ರೀತಿನ ಅದೇ ನಾವು ಯಾವ್ಯಾವ ರೀತಿ ಡೆಫಿನೇಷನ್ ಕೊಡ್ತೀವೋ ಆ ರೀತಿ ಮೇಲೆ ಹೋಗುತ್ತೆ. ನಾವು ಇದಕ್ಕೆ ಅಂಟ್ಕೊಂಡು ಹೀಗೆ ಇರಬೇಕು ಅಂದಾಗ ಬಹುಶಃ ಜಗತ್ತಿನಲ್ಲಿ ಅದು ಸುಳ್ಳು ಅನಿಸುತ್ತೆ. ನನ್ನ ಜೀವನದಲ್ಲಿ ಈಗ ಎಷ್ಟೋ ಜನ ಹೇಳ್ತಾರೆ, ನೀವು ಇನ್ನೊಂದು ಮದುವೆ ಆಗಿ, ನನಗೆ ನಿಜವಾಗ್ಲೂ ನನಗೆ ಯಾವುದೇ ಒಂದು ಗಂಡಿನ ಅವಶ್ಯಕತೆ ನನ್ನ ಜೀವನದಲ್ಲಿ ಇಲ್ಲ, ನನಗೆ ಒಂದು ಗಂಡು ಬೇಕು ಅಂತ ಕೂಡ ನನಗೆ ಅನ್ಸೋದಿಲ್ಲ. ಅದೆಲ್ಲ ನನಗೆ ಎಕ್ಸ್ಟ್ರಾ ಭಾರ ಅನ್ಸೋದಕ್ಕೆ ಶುರು ಆಗಿಬಿಟ್ಟಿದೆ. ಐ ಡೋಂಟ್ ನೋ, ಅದು ನನ್ನ ಒಂದು ಪಾಸ್ಟ್ ಎಕ್ಸ್ಪೀರಿಯನ್ಸಿಂದನೋ ಏನೋ. ಒಬ್ಬ ಗಂಡಿನ ಅವಶ್ಯಕತೆ ಬೇಕಪ್ಪ ಆ ಥರ ನನಗೆ ಯಾವತ್ತೂ ಕೂಡ ಅನಿಸಿಲ್ಲ. ನಾನು ಈಗ ನೋಡಿ, ಈಗ ಏನು ರಾಜಕೀಯಕ್ಕೆ ಬಂದಿದ್ದೀನಿ, ಜನರ ಜೊತೆ ಇರ್ತೀನಿ, ನಾನು ಇದನ್ನೇ ಜಾಸ್ತಿ ಎಂಜಾಯ್ ಮಾಡ್ತೀನಿ. ಒಂದು ಸುಂದರವಾದಂಥ ಕುಟುಂಬ, ಯಾಕಂದರೆ ನಮ್ಮದು ಸ್ಯಾಗಿಟೇರಿಯಸ್ ಏನಂದರೆ ಫ್ರೀಡಮ್ನ ನಾವು ತುಂಬ ಎಕ್ಸ್ಪೆಕ್ಟ್ ಮಾಡ್ತೀವಿ. ನಮ್ಮನ್ನು ಯಾರೋ ಕಟ್ ಹಾಕೋದು, ನಾನು ಹಿಂಗೆ ಇರು, ಮನೇಲಿ ಅಡುಗೆ ಮಾಡ್ಕೊಂಡಿರು ಅಂತಂದರೆ ನಮಗದು ಚಿನ್ನದ ಸ್ಪೂನಲ್ಲೇ ತಿಂದು ಚಿನ್ನದ ಅರಮನೆಯಲ್ಲಿದ್ದರೂ ನನಗದು ಬೇಕಾಗಿಲ್ಲ. ನಾನು ಅಲ್ಲಿ ಹೊರಗಡೆ ಹೋಗಿ ಒಂದು ಸಣ್ಣ ಗುಡಿಸ್ಲಲ್ಲಿ ಅವ್ರ ಜೊತೆ ನೀನು ಕುತ್ಕೊಂಡು ಊಟ ಮಾಡೋದು ನನಗೆ ಅದು ಜಾಸ್ತಿ, ಅದೇ ಲಕ್ಸುರಿ ಅಂತ ಅನಿಸುತ್ತೆ. ಸೊ ಹಾಗಾಗಿ ನನಗೆ ಪ್ರೀತಿ ಮೇಲೆ ನಂಬಿಕೆ ಕಡಿಮೆ. ಅದು ಯಾವುದೇ ಒಂದು ಪ್ರೀತಿ ಇರಲಿ, ಅದು ಪ್ರೀತಿ ಅಂದರೆ ಬಹುಶಃ ಐ ಡೋಂಟ್ ನೋ, ಅದು ನನ್ನನ್ನು ಕೂಡ ಹೊರತುಪಡಿಸಿ ನಾನು ಹೇಳ್ತಾ ಇಲ್ಲ, ಏನೋ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೇನೋ ಅಂತ ಅನ್ನೋ ಥರ ಅನಿಸುತ್ತೆ ನನಗೆ. ಮನುಷ್ಯನೇ ಹಾಗೆ, ಅದು ಮನುಷ್ಯನ ಗುಣ. ಹಾಗಾಗಿ ನನ್ನ ಡೆಫಿನೇಷನಲ್ಲಿ ಪ್ರೀತಿ ಅನ್ನೋದು ಐ ಡೋಂಟ್ ನೋ ಅಷ್ಟು ಲಾಯಲ್ ಆಗಿ ಸಿಗ್ತಾರೆ ಈಗಿನ ಕಾಲದಲ್ಲಿ ಅನ್ನೋದು ನನಗೆ ನಂಬಿಕೆ ಇಲ್ಲ. ಐ ಡೋಂಟ್ ನೋ, ಇರ್ಬೋದು ಜಗತ್ತಲ್ಲಿ, ಬಟ್ ನಾನು ನೋಟಿಸ್ ಮಾಡಿಲ್ಲ. ನಿಮ್ಗೆ ಆ ವಿಚಾರಕ್ಕೆ ಓಪನ್ ಮೈಂಡ್ ಇಲ್ಲ ನನಗೆ, ನಾನು ಹೇಳಿದ್ನಲ್ಲ, ನನ್ನ ಜೀವನದಲ್ಲಿ ಹಿಂಗೆ ಚೆನ್ನಾಗಿದೆ, ಯಾವುದೋ ಒಂದು ಗಂಡಿನ ಅವಶ್ಯಕತೆ ಇದೆ, ಅವ್ರು ಇದ್ರೇ ನನ್ನ ಜೀವನ ಫುಲ್ಫಿಲ್ ಆಗುತ್ತೆ ಆ ಥರ ಏನಿಲ್ಲ. ನನಗೆ ಇವಾಗ ಏನು ನಾನು ಕೆಲಸ ಮಾಡ್ತೀನಿ, ನಾನು ಅದನ್ನು ತುಂಬ ಎಂಜಾಯ್ ಮಾಡ್ತೀನಿ, ಅದು ಕಂಪ್ಲೀಟ್ ಅದರಲ್ಲೇ ತೊಡಗಿಸ್ಕೊಂಡ್ಬಿಡ್ತೀನಿ, ಅದರಲ್ಲೇ ಮುಳುಗ್ತೀನಿ, ಅದನ್ನೇ ನಾನು ಎಂಜಾಯ್ ಮಾಡ್ತೀನಿ. ಇದಕ್ಕಿಂತ ನನಗೆ ಅದು ಓಕೆ. ಸೊ ಸುಮಾರು ವಿಚಾರದ ಬಗ್ಗೆ ಮಾತಾಡಿದ್ವಿ ಜಾಹ್ನವಿ, ಮತ್ತೆ ಹಳೆ ಜಾಹ್ನವಿ ಜೊತೆ ಕುತ್ಕೊಂಡು ಮಾತಾಡ್ದಂಗೆ ಆಯ್ತು. ಕ್ಯಾಮ್ರಾ ಆನ್ ಇದೆ ಅಂತ ಆಗಾಗ ನೋಡ್ತಾ ಇದ್ದೀನಿ ನಾನು ಇಲ್ಲಿ. ಬಹುಶಃ ನೀವು ಮರ್ತು ಬಿಟ್ರಿ ಅಂತ. ಹೌದು, ಯಾಕಂದರೆ ನಾವು ನಮ್ಮಿಬ್ರದ್ದು ಗೆಳೆತನ ಏನು ಹೊಸದಲ್ಲ, TV9 ಶುರು ಆಗಿದ್ದು. ಸುಮಾರು ಚಾಪ್ಟರ್ಗಳನ್ನ ನಿಮ್ಮ ಒಂದು ಚಾನೆಲ್ ಮೂಲಕ ತೆರೆದ್ರಿ. ಸೊ ಹಾಗಾಗಿ ನನಗೆ ಮತ್ತೆ ಆ ಹಳೆಯ ನೆನಪುಗಳು ಮರುಕಳಿಸ್ತು. ಈಗ ಒಂದು ಕೆಲವು ಚಾಪ್ಟರ್ಗಳನ್ನು ನೀವು ನೋಡಿದರೆ, ಒಂದು ಮಾಧ್ಯಮ, ನನ್ನ ಚೈಲ್ಡ್ಹುಡ್ ಬಿಟ್ಟರೆ ಮಾಧ್ಯಮದಿಂದ ಅಥವಾ ಕಿರುತೆರೆ ಜರ್ನಿ, ಸಿನಿಮಾ ಜರ್ನಿ, ಈಗ ಪಾಲಿಟಿಕ್ಸು, ಸೊ ಎಲ್ಲ ಹಂತಗಳಲ್ಲೂ ಕೂಡ ಒಂದೇನೆಂದರೆ ನಿಮಗೆ ಅನಿಸಿದ್ದನ್ನು ನೀವು ನಿಜವಾಗ್ಲೂ ಅಪ್ರಿಷಿಯೇಟ್ ಮಾಡ್ತಾಯಿದ್ರಿ, ಅದನ್ನು ಹೇಳ್ತಾ ಇದ್ರಿ. ಸೊ ಅದೆಲ್ಲ ನನಗೆ ಭಾಳ ಖುಷಿ ಆಗ್ತಾ ಇತ್ತು. ಥ್ಯಾಂಕ್ ಯು. ಪ್ರತಿ ಸಲ ಅದನ್ನು ಗುರುತಿಸಿ ಹೇಳಿದಾಗ ಅದಕ್ಕೂ ಕೂಡ ಒಂದು ದೊಡ್ಡ ಮನಸ್ಸಿರಬೇಕು. ಆ ಕೆಲಸನ ಮಾಡಿಕೊಂಡು ನೀವು ನನ್ನನ್ನು ಯಾವಾಗಲೂ ಕೂಡ ಪ್ರೋತ್ಸಾಹ ಮಾಡ್ತಾ ಬಂದಿದ್ದೀರಿ. ಇವತ್ತು ಕೂಡ ನಿಮ್ಮ ಚಾನಲ್ ಮೂಲಕ ಅನೇಕ ವಿಚಾರಗಳನ್ನ ನಾನು ಹೇಳೋ ಹಾಗಾಯಿತು. ಯಾಕಂದರೆ ನಾನು ಈ ಕ್ಷೇತ್ರಕ್ಕೆ ಬಂದ ಮೇಲೆ ಕೆಲವೊಂದು ವಿಚಾರಗಳನ್ನ ಹೇಳಬೇಕು, ನಾನು ಆ ಜರ್ನಿ ಬಗ್ಗೆ ಮಾತಾಡಬೇಕು ಅಂತ ಇತ್ತು, ಅದಕ್ಕೂ ಕೂಡ ಅವಕಾಶ ಆಯಿತು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ನೀವು ಒಬ್ಬ ದೊಡ್ಡ ಉದ್ಯಮಿಯಾಗಿ ಬೆಳೀರಿ, ತುಂಬ ಸಕ್ಸಸ್ಫುಲ್ ಉದ್ಯಮಿಯಾಗಿ. ಯಾಕಂದರೆ ಹೆಣ್ಮಕ್ಳು ಎಲ್ಲ ಕ್ಷೇತ್ರದಲ್ಲೂ ಬೆಳಿಬೇಕು ಅನ್ನೋದು ನನಗೆ ಭಾಳ ಆಸೆ. ನಿಮಗೆ ಆ ಒಂದು ಕೆಪಾಸಿಟಿ ಇದೆ. ಹಾರ್ಡ್ ವರ್ಕ್ ಬಗ್ಗೆ ಮಾತಾಡೋ ಹಾಗೆ ಇಲ್ಲ, ಯಾಕಂದರೆ ನಾವು ನೋಡಿದ್ದೀವಿ ಚಾನೆಲ್ಗಳಲ್ಲಿ ನಿಮ್ಮ ಡೆಡಿಕೇಶನ್ ಯಾವ ಲೆವೆಲಿಗೆ ಇರ್ತಾ ಇತ್ತು ಅಂತ. ಅದು ಖಂಡಿತ ನಿಮ್ಮನ್ನು ಕೂಡ ಈ ಉದ್ಯಮ ಕ್ಷೇತ್ರದಲ್ಲಿ ಒಬ್ಬ ಸಕ್ಸಸ್ಫುಲ್ ಮಹಿಳಾ ಉದ್ಯಮಿಯಾಗಿ ನೀವು ಗುರುತಿಸ್ಕೊಡ್ತೀರಾ ಅನ್ನೋ ಒಂದು ಭರವಸೆ ಅಂತೂ ನನಗಿದೆ. ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಇನ್ನೊಂದು ವಿಚಾರ ಹೇಳಬೇಕು, ಯಾರು ಜಾಹ್ನವಿ ಜೊತೆಗೆ ರಿಯಲ್ ಆಗಿ ಕನೆಕ್ಟ್ ಆಗ್ತಾರೆ, ಯಾರು ಅವರ ಹತ್ತಿರದಿಂದ ಅವ್ರು ನೋಡಿರ್ತಾರೆ, ಅವ್ರು ಒಂದ್ಸಲ ಅವ್ರ ಪರಿಚಯ ಆದಮೇಲೆ ಯಾವ ಕಾರಣಕ್ಕೂ ಅವ್ರನ್ನ ದೂರ ಮಾಡೋಕ್ಕಾಗಲ್ಲ. ಕಾರಣ ಏನಂತ ಹೇಳ್ತೀನಿ ಕೇಳಿ. ಈ ಇಂಟರ್ವ್ಯೂಗಿಂತ ಮುಂಚೆ ನಾನು ಆಲ್ಮೋಸ್ಟ್ ಚಾನೆಲ್ ಸ್ಟಾರ್ಟ್ ಮಾಡುವಾಗ ಇವ್ರಿಗೆ ಕೇಳಿದ್ದೆ, ನಿಮ್ಮ ಜೊತೆ ಮಾತಾಡಬೇಕಲ್ವಾ, ನಾವು ಹಳೆ ಮಾತುಕತೆನ ಮಾಡೋಣ ಅಂತ ಹೇಳಿದ್ದೆ. ಸೊ ಅವಾಗ
ಫಸ್ಟ್ ನಿಮಗೇ ಕೊಡ್ತೀನಿ ಅಂತ ಕಮಿಟ್ ಮಾಡಿದ್ರು ಅವರು. ಅದಾದಮೇಲೆ ಸುಮಾರು ಡೆವಲಪ್ಮೆಂಟ್ಸ್ ಆಯಿತು. ಅದಾದಮೇಲೆ ಅವರೇ ನಂಗೆ ಕಾಂಟ್ಯಾಕ್ಟ್ ಮಾಡಿ ನಾನು ನಿಮಗೆ ಫಸ್ಟ್ ಇಂಟರ್ವ್ಯೂ ಕೊಡೋದು ಅಂತ ಹೇಳಿ ಈ ಇಂಟರ್ವ್ಯೂ ಆಗೋದಕ್ಕೆ ನಿಮ್ಮ ಹೆಲ್ಪ್ ಸಪೋರ್ಟ್ ತುಂಬ ಆಯಿತು. ಆ್ಯಂಡ್ ಆ ಮಾತು ಕೊಟ್ಟ ಮೇಲೆ ಜಾಹ್ನವಿ ತಪ್ಪಿಲ್ಲ ಅನ್ನೋದು ಮತ್ತೊಮ್ಮೆ ನನಗೆ ಪ್ರೂವ್ ಆಯಿತು. ಸೊ ಆ ಒಂದು ಕಮಿಟ್ಮೆಂಟಿಗೆ ಥ್ಯಾಂಕ್ ಯು ಸೋ ಮಚ್ ಜಾಹ್ನವಿ. ನಿಮ್ಮ ಹೋರಾಟದಿಂದ ಇಲ್ಲಿಗೆ ತನಕ ಬಂದು ನಮ್ಗೆ ಟೈಮ್ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಜಾಹ್ನವಿ. ನೆಕ್ಸ್ಟ್ ಟೈಮ್ ನಾನು ನಿಮ್ಮನ್ನು ಮೀಟ್ ಆಗುವಾಗ ಬಹುಶಃ ಯಾವುದೋ ಒಂದು ಸ್ಥಾನವನ್ನು ಅಲಂಕರಿಸಿರ್ತೀರಿ ರಾಜಕೀಯವಾಗಿ ಅಂತ ನಾನು ಕೂಡ ಆಶಿಸ್ತೀನಿ. ಬಿಕಾಸ್ ನೀವು ಬೆಳೆದಷ್ಟು ನಮಗೂ ಖುಷಿ ಆಗುತ್ತೆ, ನಮ್ಮ ಜೊತೆಗೆ ಇದ್ದವರು ಒಂದು ಒಳ್ಳೆ ಸ್ಥಾನವನ್ನು ಅಲಂಕರಿಸಿದ್ರು ಅಂತ. ಆ ನಿಟ್ಟಿನಲ್ಲಿ ನಿಮ್ಮ ಮ್ಯಾನಿಫೆಸ್ಟೇಷನ್ ಇರಲಿ, ನಿಮ್ಮ ಏನು ಹೇಳ್ತಾರೆ ಲಕ್ಷ್ಯ ಕೂಡ ಇರಲಿ, ಗುರಿ ಕೂಡ ಇರಲಿ. ಜೊತೆಗೆ ನಿಮ್ಮ ಈ ಪ್ರಾಮಾಣಿಕತೆಯ ಒಂದು ಥೀಮಲ್ಲಿ ನೀವೇನು ಮುಂದುವರಿತಾ ಇದ್ದೀರಿ ರಾಜಕೀಯ ಕ್ಷೇತ್ರದಲ್ಲಿ ಬಹಳ ಅಡೆತಡೆಗಳಿರ್ಬೋದು, ನಿಮಗೆ ತುಂಬ ಚಾಲೆಂಜಸ್ ಎದುರಾಗಬಹುದು. ಬಟ್ ಆ ಚಾಲೆಂಜಸ್ ಬರಲಿಕ್ಕಿಲ್ಲ ಅಂತ ಹೇಳೋಕ್ಕಾಗಲ್ಲ, ಅದನ್ನು ಫೇಸ್ ಮಾಡೋ ಧೈರ್ಯ ನಿಮಗೆ ಕೊಡಲಿ ದೇವರು ಅಂತ ಕೇಳ್ಕೊಳ್ತೀನಿ. ಆ್ಯಂಡ್ ಜನನಾಯಕಿ ಜಾಹ್ನವಿಯಾಗಿ ಇನ್ನಷ್ಟು ನೀವು ಪ್ರಸಿದ್ಧಿ ಹೊಂದಿ, ಆಮೇಲೆ ಅದೇನು ನೀವು ಚೈಲ್ಡ್ಹುಡ್ಡಲ್ಲಿ ಡ್ರೀಮ್ ಮಾಡ್ತಿದ್ರಲ್ವಾ, ಸೆಲೆಬ್ರಿಟೀಸ್ ಎಲ್ಲ ಬಂದರೆ ಹಂಗಿರುತ್ತೆ ಹಿಂಗಿರುತ್ತೆ ಒಂದು ಗುರ್ತು ಹಿಡಿದ್ರೆ ಸಾಕಂತ, ನಿಮಗೆ ಸಾಕಾಗೋ ಅಷ್ಟು ಗುರ್ತು ಸಿಗೋ ಥರ ಆಗಲಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸುಕನ್ಯಾ ಸ್ಟುಡಿಯೋಸ್ಗೆ ಇಷ್ಟೊತ್ತು ನಮ್ಮ ಜೊತೆಗೆ ಮಾತಾಡಿದ್ದಕ್ಕಾಗಿ, ನಿಮ್ಮ ಲೈಫ್ನ ಬೇರೆ ಬೇರೆ ಚಾಪ್ಟರ್ಗಳನ್ನು ತೆರೆದಿಟ್ಟಿದ್ದಕ್ಕಾಗಿ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಬಿಕಾಸ್ ನನ್ಗೆ ಗೊತ್ತು ನಿಮ್ಮ ಲೈಫ್ ಎಷ್ಟು ಬ್ಯುಸಿ ಇದೆ ಇವಾಗ, ದಿನಚರಿ ಹೇಗಿದೆ ಅಂತ. ಮುಂದೆ ಇನ್ನೂ ಗುಡ್ ಬ್ಯುಸಿ ಆಗ್ತಾ ಹೋಗಲಿ ನಿಮ್ಮ ಲೈಫ್. ಸೊ ಮಚ್. ಆ್ಯಕ್ಚುಲಿ ಇಟ್ಸ್ ಮೈ ಪ್ಲೆಷರ್ ನಿಮ್ಮ ಇಂಟರ್ವ್ಯೂನಲ್ಲಿ ನನ್ನ ಎಲ್ಲ ಚಾಪ್ಟರ್ಗಳನ್ನ ನೀವು ಹೊರಗಡೆ ತಂದ್ರಿ. ನಿಮ್ಮನ್ನ ಭೇಟಿ ಆಗಿದ್ದು, ನಾವು ಯು ಆರ್ ಸಚ್ ಎ ಸೀನಿಯರ್, ಸಚ್ ಎ ಫೇಮಸ್ ಆ್ಯಂಕರ್, ಸಚ್ ಎ ಬ್ಯೂಟಿಫುಲ್ ಆ್ಯಂಕರ್. ನಾವಿನ್ನೂ ನೈಟ್ ಶಿಫ್ಟಲ್ಲೇ ಇರ್ತಿದ್ವಿ, ಇನ್ನೂ ಕಂಡುಬಿಟ್ಟಿರಲಿಲ್ಲ. ಆಗಲೇ ನೀವು ಜಗತ್ತಿನ ಕಣ್ಣಲ್ಲಿ ಗುರುತಿಸ್ಕೊಂಡಂಥ ಆ್ಯಂಕರ್. ಹಾಗಾಗಿ ಇಟ್ಸ್ ಮೈ ಪ್ಲೆಷರ್. ಥ್ಯಾಂಕ್ ಯು ಸೋ ಮಚ್. ಸುಕನ್ಯಾ ಸ್ಟುಡಿಯೋಸ್ಗೆ ಈ ವಿಡಿಯೋ ಯಾರೆಲ್ಲ ನೋಡ್ತೀರಾ ಸಬ್ಸ್ಕ್ರೈಬ್ ಆಗಿ, ಹಾಗೆ ಈ ವಿಡಿಯೋನ ಶೇರ್ ಮಾಡಿ, ಜೊತೆಗೆ ಲೈಕ್ ಕೂಡ ಮಾಡಿ ಅಂತ ಕೇಳ್ಕೊಳ್ತೀನಿ.